ಹಲೋ ಮೈ ಡಿಯರ್ ಸ್ಟೂಡೆಂಟ್, ನಾನು ನಿಮಗೆ ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳಕ್ ಹೊರಟಿದ್ದೀನಿ. ಅದು ಯಾವ ಚಾಪ್ಟರ್ ಇಂದ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ದಿಂದ. ನೋಡಿ, ಬಯಾಲಜಿ ಸೆಕೆಂಡ್ PUC ಬಯಾಲಜಿ ಒಳಗಡೆ ಕೆಲವೊಂದಿಷ್ಟು ಚಾಪ್ಟರ್ಸ್ ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಅದು ನಿಮಗೆ ಇಂಟ್ರೆಸ್ಟಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇನ್ ಮುಂದೆ ಏನು ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಗಳಲ್ಲಿ ಏನು ಕ್ವಶನ್ ಪೇಪರ್ಸ್ ಗಳು ಬರ್ತಾ ಇದಾವೆ, ದೇ ಆರ್ ಮೋಸ್ಟ್ ಲೈಕ್ಲಿ ಟು ದಿ CBSE ಲೆವೆಲ್. ಸೊ ಹಾಗಾಗಿ ಯಾವುದೇ ಚಾಪ್ಟರ್ ಗಳನ್ನ ನೆಗ್ಲಿಜೆನ್ಸಿ ಮಾಡುವಾಗಿಲ್ಲ, ಮತ್ತೆ ಚಾಪ್ಟರ್ ಗಳಲ್ಲಿರುವಂತಹ ಕಾನ್ಸೆಪ್ಟ್ ಗಳನ್ನು ಸಹಿತ ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ನೀವು NCERT ಅನ್ನ ಫಾಲೋ ಮಾಡಿದರೆ ಅದು ಬಹಳ ಬೆಸ್ಟ್ ಮತ್ತೆ ಒಳ್ಳೆಯದು. NCERT ಬುಕ್ ಅನ್ನು ಹಿಡ್ಕೊಂಡು ಲೈನ್ ಟು ಲೈನ್ ಓದಿದಾಗ ಮತ್ತೆ ತಮ್ಮಷ್ಟಕ್ಕೆ ತಾವೇ ಕ್ವಶನ್ಸ್ ಗಳನ್ನ ನೀವು ರೈಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಾನು ನಿಮಗೆ ಈ ಚಾಪ್ಟರ್ ಇಂದ 2 ಮಾರ್ಕ್ಸ್ ಇಂದು ಯಾವ ಟೈಪ್ ಕ್ವಶನ್ಸ್ ಗಳು ಬರಬಹುದು ಮತ್ತೆ ಅವಕ್ಕ ಆನ್ಸರ್ಸ್ ಗಳನ್ನು ಸಹಿತ ನೀವು ಯಾವ ರೀತಿ ಮಾಡಬಹುದು ನೋಡಿ. ರೀಪ್ರೊಡಕ್ಟಿವ್ ಹೆಲ್ತ್ ಟಾಪಿಕ್ ಮೇನ್ ಕಾನ್ಸೆಪ್ಟ್ ಏನು ಇದ್ರ ಬಗ್ಗೆ ಒಂದ್ ಹೇಳ್ತೀನಿ ಕೇಳಿ. ಯಾವುದೇ ನೀವು ಮೂವಿಗಳನ್ನ ನೋಡಿದಾಗ ಆ ಮೂವಿಯಲ್ಲಿ ಸ್ಟೋರಿ ಏನಿರುತ್ತೆ, ಅದರದ್ದು ಮೇನ್ ಕಾನ್ಸೆಪ್ಟ್ ಏನು, ಎಜೆಂಡಾ ಏನು ಅಂತ ನೀವು ಗೊತ್ತು ಮಾಡ್ಕೊಳ್ತಿರಲ್ಲ, ಅದೇ ರೀತಿಯಾಗಿ ಯಾವುದೇ ಒಂದು ಟಾಪಿಕ್ ಅನ್ನ ನೋಡಿದಾಗ ಆಕ್ಚುಲಿ ಆ ಟಾಪಿಕ್ ನಮಗೆ ಏನನ್ನ ಕಲಿಸ್ಕೊಡತ್ತೆ, ನಮಗೆ ಏನ್ ಹೇಳಕ್ ಹೊರಟಿದೆ, ಆ ಟಾಪಿಕ್ ಅಲ್ಲಿರುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಟರ್ ಆದ್ರೂ ಏನು, ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೋಡಿ, ರಿಪ್ರೊಡಕ್ಟಿವ್ ಟಾಪಿಕ್ ಅಲ್ಲಿ, ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಏನ್ ಹೇಳ್ತದೆ ನೋಡಿ. ಒಂದ್ ಕಡೆಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಗೆ ಆಗುವಂತ ತೊಂದರೆಗಳನ್ನ ಹೇಳ್ತದೆ, ಒಂದ್ ಕಡೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ತದೆ, ಇನ್ನೊಂದ್ ಕಡೆ ಪಾಪ್ಯುಲೇಷನ್ ಅನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕನ್ನುವಂಥದ್ದನ್ನ ಹೇಳ್ತದೆ, ಇನ್ನೊಂದ್ ಕಡೆಗೆ ಮಕ್ಕಳ ಆಗದೇ ಇರುವಂತ ಕಪಲ್ಸ್ ಗಳಿಗೆ ಯಾವ ರೀತಿ ಮಕ್ಕಳ ಆಗುವ ಹಾಗೆ ಇನಿಶಿಯೇಟ್ ಮಾಡಬೇಕು, ಅಂದ್ರೆ ಮಕ್ಕಳ ಆಗುವ ಹಾಗೆ ಯಾವ ರೀತಿ ನಾವು ಮೆಡಿಕಲ್ ಟರ್ಮ್ಸ್ ಗಳಲ್ಲಿ ಕೆಲವೊಂದಿಷ್ಟು ಫೆಸಿಲಿಟೀಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ, ಅದರದ ಬಗ್ಗೆನೂ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತಂದ್ರೆ ಏಡ್ಸ್ ಆಗಿರ್ಬೋದು, ಹೆಪಟೈಟಿಸ್ B ಆಗಿರ್ಬೋದು, ಇವು ಕೆಲವೊಂದಿಷ್ಟು ಡೇಂಜರಸ್ ಆಗಿರುವಂತ ರೋಗಗಳು ಮನುಷ್ಯನಿಂದ ಕ್ಯೂರ್ ಆಗಕ್ ಚಾನ್ಸೇ ಇಲ್ಲ. ಸೊ ಇಂಥ ರೋಗಗಳ ಬಗ್ಗೆನೂ ಸಹಿತ ಈ ಟಾಪಿಕ್ ಬಹಳ ಚೆನ್ನಾಗಿ ಒಂದು ಅರ್ಥವನ್ನು ಕೊಡ್ತದೆ. ಓಕೆ, ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ನೀವು ಅಬಾರ್ಷನ್ಸ್ ಮಾಡಿಸ್ಬೇಕೋ ಬೇಡವೋ ಅನ್ನುವಂತ ಕ್ವಶನ್ ಕೂಡ ಅರೈಸ್ ಆಗುತ್ತೆ. ಇಲ್ಲ, ಅಬಾರ್ಷನ್ ಮಾಡಿಸಬಹುದು, ಬಟ್ ಯಾವ ಕಂಡೀಷನ್ಸ್ ಗಳಲ್ಲಿ ಅಬಾರ್ಷನ್ಸ್ ಮಾಡಿಸ್ಕೋಬೇಕು, ಸೊ ಇವೆಲ್ಲಾ ಕಾನ್ಸೆಪ್ಟ್ ಗಳು ನಮಗೆ ಈ ಟಾಪಿಕ್ಸ್ ಅಲ್ಲಿ ಸಿಗ್ತದೆ. ಓಕೆ, 1 by 1 ಈ ಟಾಪಿಕ್ ಅಲ್ಲಿ 1 by 1 ಕಾನ್ಸೆಪ್ಟ್ ಗಳನ್ನು ನೀವು ಒಂದ್ ಅರ್ಧ ಗಂಟೆ ಅಂದ್ರೆ ಓನ್ಲಿ 30 ಮಿನಿಟ್ಸ್, ನೀವು 30 ನಿಮಿಷವನ್ನ ಟೈಮ್ ಅನ್ನು ತೆಗೆದ್ಬಿಟ್ಟು ಈ ಟಾಪಿಕ್ ಅನ್ನು ನೀವು ಇವಾಗಲೇ ಈ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಇವಾಗಲೇ ಒಂದು ಅರ್ಧ ತಾಸು ಮೀಸಲಿಟ್ಟು ಯಾವ್ಯಾವ ತರ ಕ್ವಶನ್ಸ್ ಗಳು ಬರ್ತದೆ ಅಂತ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ರಿ. ನಾನು ಗ್ಯಾರಂಟಿ ಹೇಳ್ತೀನಿ, ನೀವು ಅರ್ಧ ಗಂಟೆ ಒಳಗಡೆ ಒಂದೊಂದು ಟಾಪಿಕ್ ಅನ್ನ ನೀವು ಮುಗಿಸಬಹುದು. ನೀವು ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಹಿಂದೆ ಬೀಳುವ ಹಾಗೆ ಚಾನ್ಸೇ ಇಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಹಿಂದೆ ಬೀಳಿ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗೆ ಸ್ಟಿಕ್ ಆನ್ ಆಗಬೇಡಿ. ಓಕೆ, ನಿಮಗೆ ಒಂದು ಮಾತು ಹೇಳ್ತಾ ಇದನ್ನ ಕೇಳಿ, ಈ ಸರ್ತಿ ಬಯಾಲಜಿ ಕ್ವಶನ್ ಪೇಪರ್ ಅಂತೂ ತುಂಬಾನೇ ಟಫ್ ಬರ್ತದೆ. ಬಯಾಲಜಿ ಒಂದೇ ಅಲ್ಲ, ಬೇರೆ ಟಾಪಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಬೇರೆ ಸಬ್ಜೆಕ್ಟ್ ನಿಮ್ಗೆ ಫಿಕ್ಸ್ಡ್ ಕ್ವಶನ್ಸ್ ಮತ್ತೆ ಫಿಕ್ಸ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಬಟ್ ಬಯಾಲಜಿ ಆ ರೀತಿ ಇಲ್ಲ. ಯಾಕಂತಂದ್ರೆ ಬಯಾಲಜಿಗೆ ಒಂದು ತನ್ನದೇ ಆದ ಒಂದು ತೂಕ ಇದೆ. ಬಯಾಲಜಿ ನೀಟ್ ಎಕ್ಸಾಮ್ ಗಳಲ್ಲಿ ನಿಮ್ಗೆ ಗೊತ್ತೇ ಇದೆ, ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಎಷ್ಟು ಬರ್ತದೋ ಅದು ಎಲ್ಲಾ ಕೂಡಿಸಿದ್ರೆ ಎಷ್ಟಾಗತ್ತೋ ಅಷ್ಟು ಬಯಾಲಜಿಯಿಂದ ಬರ್ತದೆ ಅನ್ನೋದು ನಿಮ್ಗೆ ಗೊತ್ತು. ಸೊ ಹಾಗಾಗಿ ಬಯಾಲಜಿಗೆ ಒಂದ್ ಸ್ವಲ್ಪ ಜಾಸ್ತಿ ವೇಟೇಜ್ ಅನ್ನು ಕೊಡಿ. ಓಕೆ, ನಾನಿಲ್ಲಿ PDF ಅನ್ನು ಕೂಡ ರೆಡಿ ಮಾಡಿದ್ದೀನಿ. ನೀವು ಈ PDF ಅನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಯಾವುದೇ ನೀವು ಕೆಲಸವನ್ನ ಮಾಡ್ತಾ ಇದ್ರೆ ವಿಡಿಯೋವನ್ನ ಅರ್ಧಕ್ಕೆ ಬಿಡಬೇಡಿ, ಇಲ್ಲಾಂದ್ರೆ ವಿಡಿಯೋನೇ ನೋಡಕ್ ಹೋಗ್ಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತೆ ನೀವು ಯಾವ ಒಂದು ಜಿಲ್ಲೆಯಿಂದ ನೋಡ್ತಾ ಇದ್ರೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನನಗೇನು ನೀವು ಬಯಾಲಜಿ ನಿಯರ್ಲಿ ಅಬೌವ್ 60% ಅಂದ್ರೆ 60 ಮಾರ್ಕ್ಸ್ ತಗೋಬೇಕು ಥಿಯರಿ ಒಳಗಡೆ ಔಟ್ ಆಫ್ 70 ತಗೊಂಡ್ರಂತ ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ ನೀವು ಎಲ್ಲ ಓದಿರ್ತೀರಾ, ಬಟ್ ಯಾವ ರೀತಿ ಕ್ವಶನ್ ರೈಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ. ಓಕೆ, ನಾನಿಲ್ಲಿ ನಿಯರ್ಲಿ 16-40 ಕ್ವಶನ್ಸ್ ಗಳನ್ನ ನಾನು ಇದರಿಂದ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಎಷ್ಟಂತಂದ್ರೆ 41 ಕ್ವಶನ್ಸ್ ಗಳನ್ನ ನಾನು ಈ ಟಾಪಿಕ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ 41 ಕ್ವಶನ್ಸ್ ಎಲ್ಲವನ್ನು ನೀವು ಒಂದ್ ಸರ್ತಿ ಕಣ್ಣು ಹಾಯಿಸ್ಬಿಟ್ರೆ ಅಂದ್ರೆ 2 ಕ್ವಶನ್ ಗ್ಯಾರಂಟಿ ನಿಮಗ್ ಬಂದೇ ಬರ್ತದೆ. ಏನಾಗಲ್ಲ, ಒಂದ್ ಅರ್ಧ ಗಂಟೆ ನೋಡ್ಕೊಳ್ಳಿ. ನಿಮ್ ಕಡೆ NCERT ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ NCERT ಟೆಕ್ಸ್ಟ್ ಬುಕ್ ತಗೊಳ್ಳಿ, ಒಂದು ನೋಟ್ ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ಅದನ್ನ ತಗೊಂಡ್ಬಿಟ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ತಾ ನೋಡಿ. ಇಲ್ಲಾದ್ರೆ ಜರ್ನಿ ಮಾಡ್ತಾ ಇರ್ತೀರಾ, ಟಿಫಿನ್ ಮಾಡ್ತಾ ಇರ್ತೀರಾ, ಊಟ ಮಾಡ್ತಾ ಇರ್ತೀರಾ,
ಜಸ್ಟ್ ನೀವು ಹೆಡ್ಫೋನ್ ಅನ್ನು ಹಾಕೊಂಡ್ಬಿಟ್ಟು ನೀವು ಕೇಳ್ತಾ ಸುಮ್ಮನೆ ಕೂತ್ರು ಸಹಿತ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಮೂವೀಸ್ ಗಳನ್ನ ನೋಡ್ತಾ ಇರ್ತೀರಾ, ಏನೇನೋ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀರಾ, ಅದನ್ನ ನೋಡೋದ್ಬಿಟ್ಟು ಸೊ ಇದ್ರದ ಬಗ್ಗೆ ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಒಂದನೇ ಕ್ವಶನ್ ನೋಡಿ, ವಾಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್? ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಮೇಂಟೈನ್ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ. ಅಂದ್ರೆ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ ಮೇಂಟೈನ್ ಮಾಡಬೇಕಾದ್ರೆ ಯಾವ ಒಂದು ಕಾನ್ಸೆಪ್ಟ್ ಗಳಿದಾವೆ ಅದು ಫ್ಯಾಕ್ಟರ್ಸ್ ಗಳನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು, ಅದರದ್ದು ಎಕ್ಸಾಕ್ಟ್ ಅರ್ಥ ಏನು ನೋಡಿ. ಯಾವುದೇ ಒಂದು ಡೆಫಿನಿಷನ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ಬಾಹ್ಯಾಟ್ ಮಾಡ್ಕೊಳ್ಳುವಂತ ನೆಸೆಸಿಟಿನೇ ಇಲ್ಲ. ಓಕೆನಾ? ಇಲ್ಲಿ ಹೇಳ್ತೀನಿ ನೋಡಿ, ರಿಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್. ಏನ್ ಹೇಳಿ? ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಷನ್, ದಟ್ ಈಸ್ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್ ಅಂಡ್ ಸೋಷಿಯಲ್. ಅಂದ್ರೆ ವೆಲ್ ಬೀಯಿಂಗ್ ಅಂದ್ರೆ ಏನು? ಒಳ್ಳೇದಾಗಿರುವಂತಹ ಆಸ್ಪೆಕ್ಟ್ ರಿಪ್ರೊಡಕ್ಷನ್ ಬಗ್ಗೆ. ಫಿಸಿಕಲ್ ಅಂದ್ರೆ ಏನು? ನಮ್ಮಲ್ಲಿರುವಂತಹ ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ಬೇಕು. ಎಮೋಷನಲ್ ಅಂತಂದ್ರೆ ನಮಗೆ ಎಮೋಷನ್ಸ್ ಗಳು ಎಲ್ಲರಿಗೂ ಇದ್ದೇ ಇರ್ತದೆ, ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಬಿಹೇವಿಯರಲ್ ಅಂತಂದ್ರೆ ಏನು? ಕೆಲವೊಂದು ಜನ ಹೆಣ್ಮಕ್ಳನ್ನ ನೋಡಿ ಚುಡಾಯಿಸೋದಾಗಿರ್ಬೋದು, ಹೆಣ್ಮಕ್ಳನ್ನ ನೋಡಿ ಒಂಥರ ಅವ್ರ ಕಣ್ ದೃಷ್ಟಿ ಬದಲಾಯಿಸೋದಾಗಿರ್ಬೋದು, ಈ ರೀತಿ ಆಗಿರ್ತದೆ. ಇವೆಲ್ಲವೂ ಯಾವುದು ಇರಬಾರ್ದು. ಸೋಷಿಯಲ್ ಅಂತಂದ್ರೆ ಸಮಾಜದಲ್ಲಿ, ಅಂದ್ರೆ ನಾವು ನೆಂಟರ ಜೊತೆ, ಸಂಬಂಧಿಕರ ಜೊತೆ ನಮ್ಮ ವರ್ತನೆ ಯಾವ ರೀತಿ ಇರ್ತದೋ ಅದರದ ಮೇಲೇನೂ ಸಹಿತ ನಮ್ದು ಹೆಲ್ತಿ ಸೊಸೈಟಿ ಡಿಪೆಂಡ್ ಆಗ್ತದೆ. ಓಕೆ, ಅವು ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ರಿಪ್ರೊಡಕ್ಟಿವ್ ಹೆಲ್ತಿ ಸೊಸೈಟಿ ಅಂತ ಹೇಳ್ತೀವಿ ನಾವು. ಅದನ್ನೇ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರೀತಾರೆ. ಸೊ ನಾವು ನೋಡ್ಲಿಕ್ಕೆ ಚೆನ್ನಾಗಿದ್ಬಿಟ್ಟು ನಮ್ಮಲ್ಲಿರುವಂತಹ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳಲ್ಲಿ ಏನಾದ್ರೂ ಡಿಫೆಕ್ಟ್ ಆಗಿತ್ತಂದ್ರೆ ಅದನ್ನು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರೆಯಲ್ಲ. ಓಕೆ, ನಾವು ನೋಡ್ಲಿಕ್ಕೆ ಚೆನ್ನಾಗಿದೀವಿ, ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಅದು ಕೂಡ ಬರಲ್ಲ. ನಮಗೆ ಸೋಷಿಯಲಿ ನಾವು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇರ್ತಾ ಇಲ್ಲ ಅಂದ್ರೂ ಸಹಿತ ಅದು ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಬರಲ್ಲ. ಅವು ಎಲ್ಲವೂ ಕರೆಕ್ಟ್ ಆಗಿ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದ್ರೆ ಮಾತ್ರ ನಾವು ಅದನ್ನ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೀವಿ. ಹಾಗಾದ್ರೆ ಯಾವ ಫ್ಯಾಕ್ಟರ್ಸ್ ಗಳು ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ? ಇಲ್ಲಿ ನೋಡಿ, ನಂಬರ್ 1, ಪೀಪಲ್ ಹ್ಯಾವಿಂಗ್ ಫಿಸಿಕಲಿ ಅಂಡ್ ಫಂಕ್ಷನಲಿ ನಾರ್ಮಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಅಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳು ನಾರ್ಮಲ್ ಇರ್ತದೋ, ಮತ್ತೆ ನಾರ್ಮಲ್ ಇಮೋಷನ್ಸ್ ಗಳು ಇರ್ತದೋ, ಮತ್ತೆ ನಾರ್ಮಲ್ ಬಿಹೇವಿಯರಲ್ ಇಂಟ್ರಾಕ್ಷನ್ಸ್ ಇರ್ತದೋ ಸೆಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಗಳಲ್ಲಿ, ಅದನ್ನ ನಾವು ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ ಅಂತ ಕರಿತೀವಿ. ನಮ್ದು ಸೊಸೈಟಿಯಲ್ಲಿ, ನಮ್ಮ ಸಮಾಜದಲ್ಲಿ ಯಾರೇ ಒಬ್ರು ತಪ್ಪು ಮಾಡಿದ್ರು ಸಹಿತ ಬ್ಲೇಮ್ ಮಾಡೋದು ಎಲ್ಲರಿಗೂ ಸಹಿತ ಬ್ಲೇಮ್ ಬರ್ತದೆ. ಸೊ ಹಾಗಾಗಿ ಅಂತ ಒಂದು ಫ್ಯಾಕ್ಟರ್ಸ್ ಗಳು ಇರದೇ ಇರುವಂತ ಒಂದು ವೆಲ್ ಕಂಡೀಷನ್ಸ್ ಗೆ ನಾವು ಹೆಲ್ತಿ ಸೊಸೈಟಿ ಅಂತ ಕರಿತೀವಿ. ನೋಡಿ, ಚಾಪ್ಟರ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಆಗೋ ಹಾಗೆ ನಿಮ್ಗೆ ಡೆಫಿನಿಷನ್ಸ್ ಗಳನ್ನು ಸಹಿತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಎಕ್ಸ್ಪಾಂಡ್ RCH ಇನ್ ಇಂಡಿಯಾ ವೆನ್ ಇಟ್ ವಾಸ್ ಇನಿಷಿಯೇಟೆಡ್. RCH ಅಂತಂದ್ರೆ ಏನು, ಮತ್ತೆ ಇಂಡಿಯಾದಲ್ಲಿ ಅದನ್ನ ಯಾವಾಗ ಜಾರಿಗೆ ತಂದ್ರು? ಇನಿಷಿಯೇಟೆಡ್ ಅಂದ್ರೆ ಏನು, ಜಾರಿಗೆ ಯಾವಾಗ ತಂದ್ರು? ಎಕ್ಸ್ಪಾಂಡ್ ಅಂದ್ರೆ ಏನು, ಅದರದ ಫುಲ್ ಫಾರ್ಮ್ ಅನ್ನ ಬರೀರಿ ಅಂತ. ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಇನ್ ಇಂಡಿಯಾ ಇಟ್ ವಾಸ್ ಇನಿಷಿಯೇಟೆಡ್ 1951. Next, especially those in the adolescent age group to lead a reproductively healthy life. Mention the factors which stimulate this one. ನೋಡಿ, ಹಾರ್ಟ್ಸ್ ಅನ್ನುವಂತ ಒಂದು ಸೆಕ್ಷನ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ 50% ಕ್ವಶನ್ಸ್ ಅಲ್ಲಿ ಆನ್ಸರ್ ಕೊಟ್ಬಿಟ್ಟಿರ್ತಾರೆ ಅವರೇ. ನೋಡಿ, ಇದು ಆನ್ಸರ್ ಆಕ್ಚುಲಿ. ಎಸ್ಪೆಷಲಿ ದೋಸ್ ಇನ್ ಅಡೋಲಸೆಂಟ್ ಏಜ್ ಗ್ರೂಪ್. ದೋಸ್ ಇನ್ ಅಡೋಲಸೆಂಟ್ ಏಜ್ ಗ್ರೂಪ್ ಅಂದ್ರೆ ಏನ್ ಗೊತ್ತಾ? 18 ವಯಸ್ಸದ ನಂತರ ಇರುವಂತ ಒಂದು ಏಜ್ ಗ್ರೂಪಿಗೆ ಅಡೋಲಸೆಂಟ್ ಏಜ್ ಅಂತ ಕರಿತೀವಿ. ಅಂದ್ರೆ ಹರೆಯ ವಯಸ್ಸು ಅಂತ ಕರಿತೀವಿ, ಅಂದ್ರೆ ಯುವಕರ ಒಂದು ಗುಂಪ ಅಂತ ಕರಿತೀವಿ. ಏಜ್ ಗ್ರೂಪ್ ಟು ಲೀಡ್ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಲೈಫ್. ಅಂದ್ರೆ ಅಡೋಲಸೆಂಟ್ ಏಜ್ ಗ್ರೂಪ್ ಹೆಲ್ತಿ ಲೈಫ್ ಅನ್ನ ಲೀಡ್ ಮಾಡಬೇಕಾದ್ರೆ ಯಾವ ಯಾವ ಫ್ಯಾಕ್ಟರ್ಸ್ ಗಳು ಇರಬೇಕು, ಯಾವ ಯಾವ ಫ್ಯಾಕ್ಟರ್ಸ್ ಗಳ ಬಗ್ಗೆ ಅರಿವು ಇರ್ಬೇಕಂತಂದ್ರೆ ಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳ ಬಗ್ಗೆ ಚೆನ್ನಾಗಿ ಅರಿವು ಇರಬೇಕು. ಅಡೋಲಸೆಂಟ್ ಅಂಡ್ ರಿಲೇಟೆಡ್ ಚೇಂಜಸ್, ಅಂದ್ರೆ ಅಡೋಲಸೆಂಟ್ ಆದ ತಕ್ಷಣ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ಗಮನಿಸ್ತಿರ್ಬೇಕು. 18 ವಯಸ್ಸಾದ ನಂತರ ಮುಖದ ಮೇಲೆ ಗಡ್ಡ ಮೀಸೆಗಳು ಬರೋದಾಗಿರ್ಬೋದು, ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದಾಗಿರ್ಬೋದು, ಗಂಡು ಮಕ್ಕಳಲ್ಲಿನೂ ಸಹಿತ ವಾಯ್ಸ್ ಡೀಪ್ನಿಂಗ್ ಆಗೋದಾಗಿರ್ಬೋದು. ಇವೆಲ್ಲ ಹರೆಯ ವಯಸ್ಸಿನ ಕೆಲವೊಂದಿಷ್ಟು ಲಕ್ಷಣಗಳು. ನೆಕ್ಸ್ಟ್, ಸೇಫ್ ಅಂಡ್ ಹೈಜಿನಿಕ್ ಸೆಕ್ಚುಯಲ್ ಪ್ರಾಕ್ಟೀಸಸ್. ಈಗ ಸೆಕ್ಚುಯಲ್ ಪ್ರಾಕ್ಟೀಸಸ್ ಅಂತಂದ್ಬಿಟ್ಟು ಇದರಲ್ಲಿ ಸೇಫ್ಟಿ ಮತ್ತೆ ಹೈಜಿನಿಕ್ ಆಗಿರುವಂತ ಕ್ಲೀನ್ಲೆಸ್ ಆಗಿರುವಂತದ್ದು ಕೂಡ ಬಹಳ ಇಂಪಾರ್ಟೆಂಟ್. ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗಳ ಬಗ್ಗೆ ನಮಗ ಅರಿವಿರಬೇಕು. ಅಂದ್ರೆ ಏಡ್ಸ್ ಗಳ ಬಗ್ಗೆ ಆಗಿರ್ಬೋದು, ಹೆಪಟೈಟಿಸ್ ಬಿ ಗಳ ಬಗ್ಗೆ ಆಗಿರ್ಬೋದು, ಕ್ಲಾಮೈಡೋಮೋನಿಯಾಸಿಸ್ ಆಗಿರ್ಬೋದು. ಓಕೆ, ಅವತ್ರಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಸಹಿತ ನಮಗೆ ಚೆನ್ನಾಗಿರುವಂತ ಒಂದು ಜ್ಞಾನ ಇರಬೇಕು. ಮೆನ್ಷನ್ ಎನಿ 4 ಇಂಪಾರ್ಟೆನ್ಸ್ ಆಫ್ ಬ್ರಿಂಗಿಂಗ್ ಅಪ್ ಸೋಷಿಯಲಿ ಕಾನ್ಸಿಯಸ್ ಹೆಲ್ತಿ ಫ್ಯಾಮಿಲೀಸ್ ಆಫ್ ಡಿಸೈರ್ಡ್ ಸೈಜ್. ಒಂದು ಹೆಲ್ತಿ ಫ್ಯಾಮಿಲಿ ಇರಬೇಕಂದ್ರೆ, ಒಂದು ಕಂಪ್ಲೀಟ್ ಡಿಸೈರ್ಡ್ ಸೈಜ್ ಅಲ್ಲಿ ಬರಬೇಕಾದ್ರೆ ಯಾವ ಒಂದು 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳು ನೀಡ್ ಆಗ್ತದೆ
ಅಂದ್ರೆ ಒಂದು ಹೆಲ್ತಿ ಫ್ಯಾಮಿಲಿಯಲ್ಲಿ ಏನಿರ್ಬೇಕು ಗೊತ್ತಾ, ಎಜುಕೇಟಿಂಗ್ ಪೀಪಲ್ ಅಬೌಟ್ ಅವೈಲೇಬಲ್ ಆಫ್ ಬರ್ತ್ ಕಂಟ್ರೋಲ್ ಆಪ್ಷನ್ಸ್. ಅಂದ್ರೆ ಜನರಲ್ಲಿ ಬರ್ತ್ ಕಂಟ್ರೋಲ್ ಆಪ್ಷನ್ ಅಂತಂದ್ರೆ ಮಕ್ಕಳು ಜಾಸ್ತಿ ಆಗದೇ ಇರುವ ಹಾಗೆ ನಾವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು. ಕೇರ್ ಆಫ್ ಪ್ರೆಗ್ನೆಂಟ್ ಮದರ್ಸ್ ಅಂತಂದ್ರೆ ಗರ್ಭಿಣಿ ಇರುವಂತ ತಾಯಿಯಂದರಿಗೆ ಯಾವ ರೀತಿ ನಾವು ಕೇರ್ ಮಾಡ್ಬೇಕು ಅನ್ನುವಂತ ಜ್ಞಾನ ಇರಬೇಕು. ಪೋಸ್ಟ್ ನ್ಯಾಟಲ್ ಕೇರ್ ಆಫ್ ಮದರ್ ಅಂಡ್ ಚೈಲ್ಡ್. ಪೋಸ್ಟ್ ಅಂತಂತಂದ್ರೇನು, ಆಫ್ಟರ್ ಬರ್ತ್. ನ್ಯಾಟಲ್ ಅಂದ್ರೇನು, ಬರ್ತ್ ಅಂದ್ರೆ ಡೆಲಿವರಿ ಆದ ನಂತರ, ಡೆಲಿವರಿ ಆದ ನಂತರ, ಹೆರಿಗೆ ಆದ ನಂತರ ಬಾಣಂತಿಯರಂತ ಏನ್ ಕರಿತೀವಲ್ಲ, ಅವರಲ್ಲಿ ಮಕ್ಕಳಿಗೆ ಮತ್ತೆ ಹುಟ್ಟಿರುವಂತಹ ಮಗುವಿಗೆ ಯಾವ ರೀತಿ ನಾವು ಕೇರ್ ಅನ್ನ ಮಾಡ್ಬೇಕನ್ನುವಂತಹ ಜ್ಞಾನ ನಮ್ಗಿರ್ಬೇಕು. ಇಂಪಾರ್ಟೆನ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಹಾಲು ಉಣಿಸುವುದರ ಮಹತ್ವಗಳ ಬಗ್ಗೆ ಅವರಿಗೆ ತಿಳಿಸಿ ಹೇಳ್ತಾ ಇರಬೇಕು. ನೆಕ್ಸ್ಟ್, ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ದ ಮೇಲ್ ಅಂಡ್ ಫಿಮೇಲ್ ಚೈಲ್ಡ್. ನನ್ನ ಗಂಡು ಮಗು ಆಗಿದೆ, ಹೆಣ್ಣು ಮಗು ಆಗಿದೆ, ಅವರಿಬ್ಬರಲ್ಲಿ ಯಾವುದೇ ರೀತಿ ಭೇದ ಭಾವಗಳೇ ಇರಲಾರ್ದೆ ಒಂದೇ ಮನಸ್ಸಿನಿಂದ ಇದ್ರೆ ಅದು ಒಂದು ಕಂಪ್ಲೀಟ್ ವೆರಿ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಫ್ಯಾಮಿಲಿ ಅಂತ ಅನ್ಸ್ಕೊಂಡ್ಬಿಟ್ಟು ಕಂಪ್ಲೀಟ್ ಒಂದು ಡಿಸೈರ್ಡ್ ಸೈಜ್ಗೆ ನಾವು ಸೋಷಿಯಲಿ ಅವನು ಏನ್ ಮಾಡ್ಬೋದು ಹೇಳಿ ಮೇಲಕ್ಕೆ ತರಬಹುದು. ಅಂದ್ರೆ ಬ್ರಿಂಗಿಂಗ್ ಅಪ್ ಸೋಷಿಯಲಿ ಕಾನ್ಸ್ಟಿಟ್ಯೂಷಿಯಸ್ ಹೆಲ್ತಿ ಫ್ಯಾಮಿಲೀಸ್ ಅಂತಂದ್ರೇನು, ಒಂದು ಉನ್ನತ ಮಟ್ಟದಲ್ಲಿ ಆ ಒಂದು ಕುಟುಂಬವನ್ನ ನಾವು ಮುನ್ನಡೆಸಬಹುದು ಅಂತ ಅರ್ಥ. ವಾಟ್ ಆರ್ ದ ಎಸೆನ್ಸಿಯಲ್ ಟು ಪ್ರೊವೈಡ್ ಮೆಡಿಕಲ್ ಅಸಿಸ್ಟೆನ್ಸ್ ಅಂಡ್ ಕೇರ್ ಟು ಪೀಪಲ್ ಇನ್ ರಿಪ್ರೊಡಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅಂದ್ರೆ ಮೆಡಿಕಲ್ ಸೆಕ್ಟರ್ ಒಳಗಡೆ ಯಾವ ಫೆಸಿಲಿಟೀಸ್ ಗಳಿದಾವೆ ರಿಪ್ರೊಡಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ. ಎಸೆನ್ಸಿಯಲ್ ಅಂದ್ರೆ ಏನು, ಬೇಕಾಗಿರುವಂತದ್ದು. ಪ್ರೊವೈಡ್ ಅಂದ್ರೆ ಏನು, ಪೂರೈಸುವುದು. ಅಂದ್ರೆ ಮೆಡಿಕಲ್ ಅಸಿಸ್ಟೆನ್ಸ್ ಅಂತಂದ್ರೇನು, ವೈದ್ಯಕೀಯ ಸಲಕರಣೆಗಳು ಯಾವ್ಯಾವ, ವೈದ್ಯಕೀಯ ಸಲಹೆಗಳು ಯಾವುವು, ವೈದ್ಯಕೀಯ ಒಂದು ಮಹತ್ವದ ಘಟನೆಗಳು ಯಾವುವು, ವೈದ್ಯಕೀಯ ಮಹತ್ವದ ಕ್ರಮಗಳು ಯಾವುವು ಅಂತ ಅರ್ಥ. ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರಲ್ ಫ್ಯಾಸಿಲಿಟೀಸ್, ಯಾವುದೇ ಆಸ್ಪತ್ರೆಗಳಾಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು, ಅವುಗಳಲ್ಲಿ ಏನು ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪ್ರೊಫೆಷನಲ್ ಎಕ್ಸ್ಪರ್ಟೀಸ್ ಗಳಿರಬೇಕು, ಡಾಕ್ಟರ್ಸ್, ನರ್ಸ್ಗಳು, ಮತ್ತೆ ಮ್ಯಾಟರ್ನಲ್ ಸಪೋರ್ಟ್ ಇರಬೇಕು, ಮಟೀರಿಯಲ್ ಸಪೋರ್ಟ್ ಇರಬೇಕು. ಯಾವುದೇ ಡಿವೈಸಸ್ಗಳು ಮೆಡಿಕಲ್ ಅಲ್ಲಿ ಯೂಸ್ ಮಾಡುವಂತದ್ದು ಬಹಳ ಒಂದು ವೆಲ್ ಕಂಡೀಷನ್ಸ್ಡ್ ಆಗಿರ್ಬೇಕು, ಮತ್ತೆ ಒಳ್ಳೆ ಒಂದು ರಿಸಲ್ಟ್ ಅನ್ನು ಕೊಡುವಂತ ಮಟೀರಿಯಲ್ಗಳಾಗಿರ್ಬೇಕು. ನೆಕ್ಸ್ಟ್ ನೋಡಿ, ಇದು ಬಹಳ ಜನರಿಗೆ ಕನ್ಫ್ಯೂಷನ್ ಆಗುವಂತ ಕ್ವಶನ್ ಆಗಿರ್ಬೋದು. ಯಾವುದು, ವಾಟ್ ಈಸ್ ಅಮ್ನಿಯೋಸೆಂಟೆಸಿಸ್, ರೈಟ್ ಟು ಯೂಸಸ್. ಅಮ್ನಿಯೋಸೆಂಟೆಸಿಸ್ is a process in which amniotic fluid of the developing fetus is taken to analyze the fetal cells and dissolved substances. ನೋಡಿ, ಬಹಳ ಜನರಿಗೆ ಅಮ್ನಿಯಾಟಿಕ್ ಮತ್ತೆ ಅಮ್ನಿಯೋಸೆಂಟೆಸಿಸ್ ಅಂದ್ರೆ ಗೊತ್ತಿರಲ್ಲ. ಯಾರು ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಅನ್ನ ಚೆನ್ನಾಗಿ ಓದಿದಿರೋ ಅವರಿಗೆ ಗೊತ್ತಿರ್ತದೆ. ಏನಾಗತ್ತಂತಂದ್ರೆ, ಗರ್ಭಿಣಿಯಲ್ಲಿ ಏನು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರ್ತದಲ್ಲ, ಗರ್ಭಕೋಶದಲ್ಲಿ ಮಗುವಿನ ಜೊತೆಗೆ ಇನ್ನೊಂದು ಲಿಕ್ವಿಡ್ ಬೆಳೀತಾ ಇರ್ತದೆ, ಒಂದು ಫ್ಲೂಯಿಡ್ ತರ ಲಿಕ್ವಿಡ್ ಬೆಳೀತಾ ಇರ್ತದೆ. ಆ ಲಿಕ್ವಿಡ್ ಗೆ ನಾವು ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಓಕೆ, ಆಕ್ಚುಲಿ ಏನಾಗುತ್ತೆ, ಆ ಮಗುವಿನ ಜೊತೆಗೆ ಬೆಳೀತಾ ಇರುವಂತ ಲಿಕ್ವಿಡ್ ಅನ್ನ ಹೊರಗಡೆ ತೆಗೆದುಬಿಟ್ಟು ಆ ಲಿಕ್ವಿಡ್ ಅಲ್ಲಿ ಏನಾದ್ರೂ ಜೆನೆಟಿಕ್ ಡಿಸಾರ್ಡರ್ಸ್ ಗಳಿದಾವ ಅನ್ನೋದನ್ನು ಪತ್ತೆ ಹಚ್ತಾರೆ. ಆ ಲಿಕ್ವಿಡ್ಸ್ ಇಂದನೂ ಕೂಡ ನಮಗೆ ಫಿಮೇಲ್ ಮತ್ತೆ ಮೇಲ್ ಫಿಟಿಸೈಡ್ಸ್ ಅಂತನೂ ಕೂಡ ಗೊತ್ತಿದೆ. ಬಟ್ ಅದು ಬ್ಯಾನ್ ಆಗಿದೆ, ಸ್ಟ್ಯಾಟ್ಯೂಟರಿ ಬ್ಯಾನ್ ಮಾಡಿದ್ದಾರೆ. ಯಾಕಂತಂದ್ರೆ ಅದು ಬಹಳ ಒಂದು ಮಿಸ್ಯೂಸ್ ಆಗ್ತಾ ಇರೋದ್ರಿಂದ ಬ್ಯಾನ್ ಮಾಡಿದ್ದಾರೆ. ಹಾಗಾದ್ರೆ ಅಮ್ನಿಯೋಸೆಂಟೆಸಿಸ್ ಅಂತಂದ್ರೆ ಎಕ್ಸಾಕ್ಟ್ಲಿ ಅಮ್ನಿಯೋಸೆಂಟೆಸಿಸ್ ಅನ್ನೋದು ದಟ್ ಈಸ್ ಒನ್ ಆಫ್ ದ ಪ್ರೊಸೆಸ್. ಅದು ಒಂದು ಪ್ರೊಸೆಸ್. ಅದರಲ್ಲಿ ಏನ್ ಮಾಡ್ತಾರೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಅನ್ನ ಹೊರಗಡೆ ತೆಗೆದು ಅದು ಬೆಳೀತಾ ಇರುವಂತ ಮಗುವಿನಲ್ಲಿ ಏನಾದ್ರೂ ತೊಂದರೆಗಳಿದಾವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅಲ್ಲಿರುವಂತ ಫೀಟಲ್ ಸೆಲ್ಸ್ ಗಳ ಬಗ್ಗೆ ಚೆಕ್ ಮಾಡ್ತಾರೆ, ಅಲ್ಲಿರುವಂತ ಡಿಸಾಲ್ವ್ಡ್ ಸಬ್ಸ್ಟೆನ್ಸ್ ಗಳ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಚೆಕ್ ಮಾಡ್ತಾರೆ. ಇವೆರಡನ್ನು ಚೆಕ್ ಮಾಡುವಂತ ಒಂದು ಪ್ರೊಸೆಸ್ಗೆ ಅಮ್ನಿಯೋಸೆಂಟೆಸಿಸ್ ಅಂತ ಕರೀತಾರೆ. ಹಾಗಾದ್ರೆ ಇದ್ರದ್ದು ಯೂಸಸ್ ಏನು ನೋಡಿ. ಯೂಸಸ್: ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಸರ್ಟೆನ್ ಜೆನೆಟಿಕ್ ಡಿಸಾರ್ಡರ್ಸ್. ಇದು ಬಹಳ ಇಂಪಾರ್ಟೆಂಟ್. ಜೆನೆಟಿಕ್ ಡಿಸಾರ್ಡರ್ಸ್ ಅಂದ್ರೆ ನೋಡಿ, ಸಿಕಲ್ ಸೆಲ್ ಅನೆಮಿಯಾ ಆಗಿರ್ಬೋದು, ಹಿಮೋಫಿಲಿಯಾ ಆಗಿರ್ಬೋದು, ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಥರ್ಡ್ ಜೆಂಡರ್ ಏನ್ ಹುಡ್ತಾರಲ್ಲ ಆ ರೀತಿ ಪ್ರಾಬ್ಲಮ್ಸ್ ಗಳಾಗಿರ್ಬೋದು. ಅವು ಮುಂಚೆನೆ ಗೊತ್ತಾಯ್ತಂತಂದ್ರೆ ನಾವು ಏನ್ ಮಾಡಬಹುದು, MTP ಮುಖಾಂತರ ಅದನ್ನ ಅಬಾರ್ಷನ್ ಮಾಡಿಸಬಹುದು. ಸೊ ಹಾಗಾಗಿ ಈ ಜೆನೆಟಿಕಲಿ ಡಿಸೇಬಲ್ಡ್ ಹುಟ್ಟುವಂತ ಮಗುವನ್ನ ತಪ್ಪಿಸ್ಲಿಕ್ಕೆ ಒಂದು ಅಮ್ನಿಯೋಸೆಂಟೆಸಿಸ್ ಪ್ರೊಸೆಸ್ ಅನ್ನ ಮಾಡಬೇಕು ವಿನಃ ಫಿಟಿಸೈಡ್ಸ್ ಗಳನ್ನ ಚೆಕ್ ಮಾಡ್ಲಿಕ್ಕಲ್ಲ. ಇನ್ನೊಂದು ಏನ್ ಗೊತ್ತಾ, ಡಿಟರ್ಮೈನ್ ದ ಸರ್ವೈಬಲಿಟಿ ಆಫ್ ದ ಫೀಟಸ್. ಅಂದ್ರೆ ಗರ್ಭಕೋಶದಲ್ಲಿ ಮಗು ಚೆನ್ನಾಗಿ ಬೆಳೀತಾ ಇದೆಯೋ ಇಲ್ವೋ ಅದನ್ನ ಚೆಕ್ ಮಾಡ್ಲಿಕ್ಕೂ ಸಹಿತ ಅಮ್ನಿಯೋಸೆಂಟೆಸಿಸ್ ಪ್ರೊಸೆಸ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್: ರೈಟ್ ದ 4 ಮೇಜರ್ ಸ್ಟೆಪ್ಸ್ ವಿಚ್ ಇಂಡಿಕೇಟ್ ಇಂಪ್ರೂವ್ಡ್ ರಿಪ್ರೊಡಕ್ಟಿವ್ ಹೆಲ್ತ್ ಆಫ್ ದ ಸೊಸೈಟಿ. ಒಂದು ರಿಪ್ರೊಡಕ್ಟಿವ್ ಹೆಲ್ತಿ ಸೊಸೈಟಿ ಇಂಪ್ರೂವ್ ಆಗ್ಬೇಕಾದ್ರೆ ಒಂದು 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಯಾವುದು? ಒಂದು ರಿಪ್ರೊಡಕ್ಟಿವ್ ಹೆಲ್ತಿ ಸೊಸೈಟಿ ಒಂದು ರಿಪ್ರೊಡಕ್ಟಿವ್ ಆಗ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೋಡಿ,
ಬೆಟರ್ ಅವೇರ್ನೆಸ್ ಅಬೌಟ್ ಸೆಕ್ಸ್ ರಿಲೇಟೆಡ್ ಮ್ಯಾಟರ್ಸ್. ಸೊಸೈಟಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರಿಗೂ ಸಹಿತ ತಿಳಿಸಿ ಹೇಳ್ತಾ ಇರಬೇಕು. ಇನ್ಕ್ರೀಸ್ಡ್ ನಂಬರ್ ಆಫ್ ಮೆಡಿಕಲಿ ಅಸಿಸ್ಟೆಡ್ ಡೆಲಿವರೀಸ್. ಬೆಟರ್ ಪೋಸ್ಟ್ ನ್ಯಾಟಲ್ ಕೇರ್ ಲೀಡಿಂಗ್ ಟು ಡಿಕ್ರೀಸ್ ಮ್ಯಾಟರ್ನಲ್ ಅಂಡ್ ಇನ್ಫಂಟ್ ಮೊರ್ಟಾಲಿಟಿ ರೇಟ್. ಅಂದ್ರೆ ಮ್ಯಾಟರ್ನಲ್ ಅಂಡ್ ಇನ್ಫಂಟ್ ಮೊರ್ಟಾಲಿಟಿ ರೇಟ್ ಅಂತಂದ್ರೆ ಡೆಲಿವರಿ ಆಗ್ತಾ ಆಗ್ತಾ ತಾಯಿದಾದ್ರೂ ಡೆತ್ ಆಗುತ್ತೆ, ಇಲ್ಲ ಮಗುವಿಂದಾದ್ರೂ ಡೆತ್ ಆಗ್ಬಿಡ್ತದೆ, ಅವು ಆಗದೆ ಹಾಗೆ. ಇನ್ಕ್ರೀಸ್ಡ್ ನಂಬರ್ ಆಫ್ ಕಪಲ್ಸ್ ವಿತ್ ಸ್ಮಾಲ್ ಫ್ಯಾಮಿಲೀಸ್. ಬೆಟರ್ ಡಿಟೆಕ್ಷನ್ ಅಂಡ್ ಕ್ಯೂರ್ ಆಫ್ ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಫಾರ್ ಆಲ್ ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ರೈಟ್ 4 ರೀಸನ್ಸ್ ವಿಚ್ ಇನ್ಕ್ರೀಸ್ ದ ಪಾಪ್ಯುಲೇಷನ್ ಗ್ರೋತ್. ಇದು ಒಂದು ಮೇಜರ್ ಕಾನ್ಸೆಪ್ಟ್ ನೋಡಿ. ನಮ್ಮ ಬಯಾಲಜಿ ಒಳಗಡೆ ನಿಮಗ್ ಗೊತ್ತಿರುವ ಹಾಗೆ ನೀವು ಏನಾದ್ರೂ ಬರದ್ರಂತಂದ್ರೆ ಅದು ಮಾರ್ಕ್ಸ್ ಕೊಡಲ್ಲ. NCERT ಒಳಗಡೆ ಏನ್ ಮೆನ್ಷನ್ ಮಾಡಿದಾರೋ ಅದನ್ನ ನೀವು ಬರಿಬೇಕು. 2 ಮಾರ್ಕ್ಸ್ ಕೇಳಿದ್ದಾರೆ ಅಂತಂದ್ರೆ 2 ಪಾಯಿಂಟ್ ಬರಿಬೇಕು. ಇಲ್ಲ ಅವರು 4 ಬರೀರಿ ಅಂತ ಅಂದಿದ್ದಾರೆ ಅಂದ್ರೆ 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಪಾಪ್ಯುಲೇಷನ್ ಗ್ರೋತ್ಗೆ ಏನ್ ಬೇಕು? ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್. ಇವಾಗಿನ ಕಾಲದಲ್ಲಿ ಹೆಲ್ತ್ ಫೆಸಿಲಿಟೀಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ನಮಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಅದರಿಂದನೂ ಕೂಡ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ. ಬೆಟರ್ ಲಿವಿಂಗ್ ಕಂಡೀಷನ್ಸ್. ಇವಾಗ ನಾವು ಇರುವಂತ ಒಂದು ಕಂಡೀಷನ್ಸ್ ಬಹಳ ಒಂದು ಬೆಸ್ಟ್ ಸೋರ್ಸ್ ಅಲ್ಲಿ ಇದೀವಿ. ರ್ಯಾಪಿಡ್ ಡಿಕ್ಲೈನ್ ಡೆತ್ ರೇಟ್. ಡಿಕ್ಲೈನ್ ಅಂದ್ರೆ ಏನು? ಕಡಿಮೆ. ಯಾರ್ದು ರೇಟ್ ಕಡಿಮೆ ಆಗ್ತಾ ಇದೆ? ಮೋರ್ಟಾಲಿಟಿ ರೇಟು, ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟು, ಇನ್ಫಂಟ್ ಮೋರ್ಟಾಲಿಟಿ ರೇಟ್. ಯಾವುದು? MMR ಮತ್ತೆ IMR. ಇದನ್ನ ಎಕ್ಸ್ಪಾಂಡ್ ಅಂತನೂ ಕೂಡ 2 ಮಾರ್ಕ್ಸ್ ಕ್ವಶನ್ ಕೇಳುವಂತ ಚಾನ್ಸಸ್ ಬಹಳ ಜಾಸ್ತಿ. ಎಕ್ಸ್ಪಾಂಡ್ ಅಂತ ಕೇಳಿ 2 ಮಾರ್ಕ್ಸ್ ಕೇಳಬಹುದು ನೋಡಿ. ಓಕೆ, ಸೊ ಮತ್ತೆ ಇನ್ಕ್ರೀಸ್ ರೀಪ್ರೊಡ್ಯೂಸಿಬಲ್ ಏಜ್ ಗ್ರೂಪ್. ಇವಾಗ ರೀಪ್ರೊಡಕ್ಷನ್ ಮಾಡುವಂತ ಏಜ್ ಗ್ರೂಪ್ ಜಾಸ್ತಿ ಇದೆ, ಅಂದ್ರೆ ಯಂಗ್ಸ್ಟರ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ, ಮ್ಯಾರೇಜ್ ಆಗುವವರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಾಗಾಗಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ. ಅಲಾರ್ಮಿಂಗ್ ಗ್ರೋತ್ ರೇಟ್ ಕುಡ್ ಲೀಡ್ ಟು ಆನ್ ಅಬ್ಸಲ್ಯೂಟ್ ಸ್ಕೇರ್ಸಿಟಿ ಆಫ್ ಇವನ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್. ವಾಟ್ ಆರ್ ದೀಸ್ ರಿಕ್ವೈರ್ಮೆಂಟ್ಸ್? ಅಂದ್ರೆ ಅಲಾರ್ಮಿಂಗ್ ಗ್ರೋತ್ ರೇಟ್ ಕುಡ್ ಲೀಡ್ ಟು ಆನ್ ಅಬ್ಸಲ್ಯೂಟ್ ಸ್ಕೇರ್ಸಿಟಿ. ಇದು ಕ್ವಶನ್ ನೋಡ್ಲಿಕ್ಕೆ ಅರ್ಥನೇ ಆಗಲ್ಲ. ಇದ್ರ ಅರ್ಥ ಏನ್ ಗೊತ್ತಾ? ರೈಟ್ ದ ಪ್ರಾಬ್ಲಮ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆಗುವಂತ ತೊಂದರೆಗಳನ್ನ ಬರೀರಿ ಅಂತ ಹೇಳ್ತಾರೆ. ಜನಸಂಖ್ಯೆಯಿಂದ ಆಗುವಂತ, ಜನಸಂಖ್ಯಾ ಸ್ಫೋಟದಿಂದ ಆಗುವಂತ ತೊಂದರೆಗಳನ್ನ ಬರೀರಿ ಅನ್ನೋದ್ರಗೋಸ್ಕರ ಹಾಟ್ ಕ್ವಶನ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ನೋಡಿ. ಅಲಾರ್ಮಿಂಗ್ ಗ್ರೋತ್ ರೇಟ್ ಕುಡ್ ಲೀಡ್ ಟು ಆನ್ ಅಬ್ಸಲ್ಯೂಟ್ ಸ್ಕೇರ್ಸಿಟಿ ಅಂತಂದ್ರೇನು? ನಮಗೆ ತೊಂದರೆಗಳಾಗ್ತಿದೆ. ಸ್ಕೇರ್ಸಿಟಿ ಅಂದ್ರೆ ಪ್ರಾಬ್ಲಮ್ಸ್ ಗಳಾಗ್ತಿದೆ. ಆ ಪ್ರಾಬ್ಲಮ್ಸ್ ಗಳು ಯಾವ್ಯಾವು ಹೇಳಿ? ಏನಿಲ್ಲ, ಫುಡ್, ಶೆಲ್ಟರ್, ಕ್ಲಾತಿಂಗ್. ಇದೇ ಇಂಪಾರ್ಟೆಂಟ್. ಅಂದ್ರೆ ತಿನ್ಲಿಕ್ಕೆ ಆಹಾರ ಸಿಗಂಗಿಲ್ಲ, ಇರ್ಲಿಕ್ಕೆ ಜಾಗ ಸಿಗಂಗಿಲ್ಲ, ಹಾಕೊಳ್ಳಿಕ್ಕೆ ಬಟ್ಟೆಗಳ ಸಂಖ್ಯೆ ಸಮಸ್ಯೆ ಜಾಸ್ತಿ ಆಗ್ತದೆ. ಇವು 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳು ಏನಾಗ್ತಾ ಇದೆ ಅಂತಂದ್ರೆ ಪಾಪ್ಯುಲೇಷನ್ ಗ್ರೋತ್ ದಿಂದ ಆಗ್ತಾ ಇದೆ. ರೈಟ್ ದ 4 ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಓವರ್ಕಮ್ ಪಾಪ್ಯುಲೇಷನ್ ಗ್ರೋತ್. ಟು ಓವರ್ಕಮ್ ಪಾಪ್ಯುಲೇಷನ್ ಗ್ರೋತ್ ಅಂದ್ರೆ ಏನ್ ಗೊತ್ತಾ? ಪಾಪ್ಯುಲೇಷನ್ ಗ್ರೋತ್ ದಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು? ಮೇಜರ್ಲಿ ಹೇಳ್ಬೇಕಂತಂದ್ರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಕಂಟ್ರೋಲ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅಂದ್ರೆ ಜನಸಂಖ್ಯಾ ಸ್ಫೋಟವನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಈ ಒಂದು ಕ್ವಶನ್ ಅದ ಅರ್ಥ. ಏನ್ ಮಾಡಬಹುದು ನಾವು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಬೇಕಾದ್ರೆ? ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಗಳನ್ನ ಹೇಳ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಕೇವಲ ಹಾಫ್ ಆನ್ ಅವರ್ ನಿಮ್ ಟೈಮ್ ಅನ್ನ ಮೀಸಲಾಗಿಟ್ರಂದ್ರೆ ನೀವು ಚೆನ್ನಾಗಿ ಆನ್ಸರ್ ಮಾಡ್ತೀರಿ. ಏನ್ ಮಾಡಬಹುದು? ಮೋಟಿವೇಟ್ ಸ್ಮಾಲರ್ ಫ್ಯಾಮಿಲೀಸ್ ಬೈ ಯೂಸಿಂಗ್ ವೇರಿಯಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಇವಾಗ ಸ್ಮಾಲರ್ ಫ್ಯಾಮಿಲೀಸ್ ಗಳಿಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳ ಬಗ್ಗೆ ಅರಿವನ್ನ ಮೂಡಿಸುವುದರ ಮುಖಾಂತರ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಆಗಿರಬಹುದು, ಕೆಲವೊಂದು ಇಂಪ್ಲಾಂಟ್ಸ್ ಗಳು ಸಿಗ್ತದೆ, IUDs ಗಳು ಸಿಗ್ತದೆ, ಬ್ಯಾರಿಯರ್ ಮೆಥಡ್ಸ್ ಗಳು ಸಿಗ್ತದೆ, ಮತ್ತೆ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳಿದಾವೆ. ಇವುಗಳ ಬಗ್ಗೆ ನಾವು ಅರಿವನ್ನ ಮೂಡಿಸ್ತಾ ಏನ್ ಮಾಡಬಹುದು ಅಂದ್ರೆ ಅವರಿಗೆ ಒಂದು ತಿಳುವಳಿಕೆಯನ್ನ ಹೇಳ್ಬಹುದು. ಕಪಲ್ಸ್ ಅಡಾಪ್ಟೆಡ್ ಎ 1 ಚೈಲ್ಡ್ ನಾರ್ಮ್ ಅಂತಂದ್ರೆ ಕಪಲ್ಸ್ಗೆ ಒಂದೇ ಒಂದು ಮಗು ಸಾಕು ಅನ್ನುವಂತ ಒಂದು ನಾರ್ಮ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ. ಅಡ್ವರ್ಟೈಸ್ಮೆಂಟ್ ಇನ್ ದ ಮೀಡಿಯಾ ಆಸ್ ವೆಲ್ ಆಸ್ ಪೋಸ್ಟರ್, ಬಿಲ್ಸ್ ಎಕ್ಸೆಟ್ರಾ ಶೋವಿಂಗ್ ಎ ಹ್ಯಾಪಿ ಕಪಲ್ ವಿತ್ 2 ಚಿಲ್ಡ್ರನ್ ವಿತ್ ಎ ಸ್ಲೋಗನ್ ಹಮ್ ದೋ ಹಮಾರೆ ದೋ. ನೀವು ಯಾವ್ದಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ, LIC ಅಡ್ವರ್ಟೈಸ್ಮೆಂಟ್ ಆಗಿರ್ತಾರೆ, ಜೀವನ್ ಬಿಮಾ ಜ್ಯೋತಿ, ಜೀವನ್ ಜ್ಯೋತಿ ಪಾಲಿಸಿಗಳಲ್ಲಿ ಗಂಡ ಹೆಂಡತಿ ಮತ್ತೆ 2 ಮಕ್ಕಳು ಇರ್ತವೆ. ಯಾವ್ದಾದ್ರು ಕಾರದೊಂದು ಅಡ್ವರ್ಟೈಸ್ಮೆಂಟ್ ನೋಡಿ, ಗಂಡ ಹೆಂಡತಿ 2 ಮಕ್ಕಳು ಇರ್ತದೆ. ಅದೇ ರೀತಿ ಕ್ಲಿನಿಕ್ ಪ್ಲಸ್ ಶಾಂಪೂ ಸಾಕೆಟ್ ಮೇಲೆ ನೋಡಿ, ಗಂಡ ಹೆಂಡತಿ 2 ಮಕ್ಕಳು ಇರ್ತದೆ. ಅಂದ್ರೆ ಯಾವುದೇ ಒಂದು ಪೋಸ್ಟರ್ ಗಳ ಮೇಲೆ ಗಂಡ ಹೆಂಡತಿ ಮತ್ತೆ ಅವಕ್ಕಿಬ್ರು ಮಕ್ಕಳನ್ನ ತೋರಿಸೋದ್ರ ಮುಖಾಂತರ ನಾವು ಸ್ಮಾಲ್ ಫ್ಯಾಮಿಲೀಸ್ ಅನ್ನ ಮೋಟಿವೇಟ್ ಮಾಡಬಹುದು. ಅಂದ್ರೆ ಹಮ್ದು ಹಮಾರೆದು ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ನಾವಿಬ್ಬರು ನಮಗಿಬ್ಬರು. ಇದೇ ಒಂದು
ಕಾನ್ಸೆಪ್ಟ್ ಅಂತಂದ್ರೆ ನಾವು ಏನ್ ಮಾಡಬಹುದು ಅಂತಂದ್ರೆ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್, ಸ್ಟ್ಯಾಟ್ಯೂಟರಿ ರೇಸಿಂಗ್ ಮ್ಯಾರೇಜಬಲ್ ಏಜ್ ಆಫ್ ದ ಫಿಮೇಲ್ 18 ಇಯರ್ಸ್ ಅಂಡ್ ಆಫ್ ಮೇಲ್ಸ್ 21 ಇಯರ್ಸ್. ಅಂದ್ರೆ ಹೆಣ್ಮಕ್ಳಿಗೆ 18 ವರ್ಷ ಮತ್ತೆ ಗಂಡು ಹುಡುಗರಿಗೆ 21 ವರ್ಷದವರೆಗೂ ಮದುವೆ ಮಾಡುವ ಹಾಗಿಲ್ಲ. ಈ ಒಂದು ಏಜ್ ಗ್ರೂಪ್ ಅನ್ನ ನಾವು ಅಡಿಕ್ಟ್ ಮಾಡ್ಕೊಂಡ್ರ ಮುಖಾಂತರ ಸಹಿತ ನಾವು ಪಾಪ್ಯುಲೇಷನ್ ಗ್ರೋತ್ ಅನ್ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್? ದೋಸ್ ಆರ್ ಎಸೆನ್ಸಿಯಲ್ ಟು ಪ್ರಿವೆಂಟ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಅಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಗಳನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು? ಸುಶಾಂತ್ ಯಾವ ರೀತಿ ಕಂಟ್ರೋಲ್ ಮಾಡಬಹುದು? ಓಕೆ, ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್, ಇಫೆಕ್ಟಿವ್, ರಿವರ್ಸಿಬಲ್ ವಿತ್ ನೋ ಸೈಡ್ ಇಫೆಕ್ಟ್ ಅಂತಂದ್ರೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳು ಯಾವ್ಯಾವು, ಐಡಿಯಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನಿಂದ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಮುಖಾಂತರ ಸಹಿತ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ಕ್ವಶನ್ ನಿಮ್ಗೆ ಬಂದಿದೆ. ಅಂದ್ರೆ ಯಾವ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಗಳು ಅವಾಯ್ಡ್ ಮಾಡಬಹುದು ಅಂತ. Name the wide range of contraceptive methods are presently available any for each half marks. ಅಂದ್ರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳು ಯಾವ್ಯಾವ ಅವೈಲೇಬಲ್ ಇದೆ? ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್, ಬ್ಯಾರಿಯರ್ ಮೆಥಡ್, IUDs, ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಇಂಜೆಕ್ಟೇಬಲ್ಸ್, ಇಂಪ್ಲಾಂಟ್ಸ್, ಸರ್ಜಿಕಲ್ ಮೆಥಡ್ಸ್, ಇವೆಲ್ಲವೂ ಸಹಿತ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್. ನೋಡಿ, ನಿಮಗೆ ಕೇಳ್ತಾರೆ, ರೈಟ್ ದ 4 ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ವಿಚ್ ಕಂಟ್ರೋಲ್ ದಿ ಪ್ರೆಗ್ನೆನ್ಸೀಸ್ ಅಂತ ಹೇಳಿದ್ರೆ ಇವು ಬಹಳಷ್ಟು ಕೊಂಡಿದಾವೆ. ಯಾವ ನೋಡಿ, ನ್ಯಾಚುರಲ್ ಮೆಥಡ್ಸ್ ಬರ್ಕೊಳ್ಳಿ, 1 by 1 ನ್ಯಾಚುರಲ್ ಮೆಥಡ್ಸ್, ಬ್ಯಾರಿಯರ್ ಮೆಥಡ್ಸ್, IUDs, ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಇವು ಎಲ್ಲವುಗಳಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬರೆದ್ರಂತಂದ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು, ಬರೀಬಹುದು. ಓಕೆ, ನೆಕ್ಸ್ಟ್, write the working principle of natural contraceptive methods, mention their types. ಅಂದ್ರೆ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಮತ್ತೆ ಅದರದ ಟೈಪ್ಸ್ ಯಾವ್ಯಾವು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವ ಒಂದು ವರ್ಕ್ ಮೇಲೆ ಕೆಲಸ ಮಾಡ್ತದ ಅಂತಂದ್ರೆ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಅವಾಯ್ಡಿಂಗ್ ಚಾನ್ಸಸ್ ಆಫ್ ಓವಮ್ ಅಂಡ್ ಸ್ಪರ್ಮ್ ಮೀಟಿಂಗ್. ಓವಮು ಮತ್ತೆ ಸ್ಪರ್ಮ್ ಎರಡು ಮೀಟ್ ಆಗೋದನ್ನ ತಪ್ಪಿಸೋದು. ಅದಕ್ಕೆ ನಾವು ಏನಂತ ಕರಿತೀವಿ, ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. ಯಾವ್ಯಾವ ಟೈಪ್ಸ್ ಬರ್ತದೆ? ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ವಿತ್ಡ್ರಾವಲ್ ಆರ್ ಕಾಯಿಟಸ್ ಇಂಟರಪ್ಟಸ್, ಲ್ಯಾಕ್ಟೇಷನಲ್ ಅಮಿನೋರಿಯಾ, ಇವೆಲ್ಲಾ ಮೆಥಡ್ಸ್ ಗಳು ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಬರ್ತದೆ. ನೆನಪಿಟ್ಕೊಳ್ಳಿ, ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸೇ ಬೇರೆ, ಮತ್ತೆ ಟ್ರೆಡಿಷನಲ್ ಮೆಥಡ್ಸ್ ಅಂದ್ರೂ ಇದೆ, ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂದ್ರೂ ಇದೆ. ಇವು ಯಾವುದೇ ರೀತಿ ಕಾಸ್ಟ್ ಇಫೆಕ್ಟಿವ್ ಆಗಲ್ಲ, ಯಾವುದೇ ರೀತಿ ದುಡ್ಡು ಸ್ಪೆಂಡ್ ಮಾಡ್ಬೇಕನ್ನುವಂಥದ್ದಿಲ್ಲ. ಜಸ್ಟ್ ದಟ್ ಈಸ್ ಕಂಟ್ರೋಲಿಂಗ್ ಆನ್ ದಿ ಎಮೋಷನ್ಸ್. ರೈಟ್ ದ ಮೆಕ್ಯಾನಿಸಮ್ ಇನ್ವಾಲ್ಡ್ ಇನ್ ದ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ವಿತ್ಡ್ರಾವಲ್ ಆರ್ ಕಾಯಿಟಸ್ ಇಂಟರಪ್ಟಸ್ ಅಂಡ್ ಲ್ಯಾಕ್ಟೇಷನಲ್ ಅಮ್ನಿಯೋರಿಯಾ. ನೋಡಿ, 2 ಮಾರ್ಕ್ಸ್ಗೆ ಇದರಲ್ಲಿ ಯಾವ್ದಾದ್ರು 2 ಕೇಳಬಹುದು. ಅಂದ್ರೆ ಇದರದ ಮೆಕ್ಯಾನಿಸಮ್ ಏನು, ಎಕ್ಸಾಕ್ಟ್ಲಿ ಏನಾಗುತ್ತೆ ನೋಡಿ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತಂದ್ರೆ ಇದನ್ನ ತಿಳ್ಕೊಬೇಕಾಗಿರುವಂತದ್ದು ಬಹಳ ಇದೆ. ಇದಕ್ಕಿಂತ ಮುಂಚೆ ನೀವು ಮೆನ್ಸ್ಟ್ರುವಲ್ ಸೈಕಲ್ ಎಷ್ಟು ಸ್ಟೇಜಸ್ ಅಲ್ಲಿ ನಡೀತದೆ, ಎಷ್ಟು ಡೇಸ್ ಅಲ್ಲಿ ನಡೀತದೆ ಅದು ಗೊತ್ತಿರಬೇಕಾಗುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ ನೋಡಿ 1 ರಿಂದ 28 ದಿನ ಆಗುತ್ತೆ. 1 ರಿಂದ 28 ದಿನದಲ್ಲಿ 14ನೇ ದಿನಕ್ಕೆ ಓವುಲೇಟರಿ ಫೇಸ್ ಅಂತ ಬರ್ತದೆ. ಅಲ್ಲಿ ಆ ಒಂದು ಡೇಗೆ 14ನೇ ತಾರೀಕಿಗೆ ಅಂದ್ರೆ 14ನೇ ದಿನಕ್ಕೆ ಮೆನ್ಸ್ಟ್ರುವಲ್ ಸೈಕಲ್ ಆಗಿ 14ನೇ ದಿನಕ್ಕೆ ಎಗ್ ರಿಲೀಸ್ ಆಗುವಂತ ಸಮಯ. ಆ ಟೈಮ್ ಅನ್ನ ಅವಾಯ್ಡ್ ಮಾಡಿ ನೀವು ಯಾವ ಸಮಯದಲ್ಲಾದ್ರೂ ಕಾಯಿಟಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಏನ್ ಮಾಡಬಹುದು, ಪ್ರೆಗ್ನೆನ್ಸಿಯನ್ನ ಅವಾಯ್ಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇಫ್ ಫಾರ್ ಫಸ್ಟ್ ಯಾವುದೇ ಮಂತ್ ಫಸ್ಟ್ 1ನೇ ತಾರೀಕಿಗೆ ಮೆನ್ಸ್ಟ್ರುವಲ್ ಸೈಕಲ್ ಆಗಿದೆ ಅಂತಂದ್ರೆ 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಏನಾದ್ರೂ ಕಾಯಿಟಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಅಂತಂದ್ರೆ ಆ ಮೆನ್ಸ್ಟ್ರುವಲ್ ಸೈಕಲ್ ಒಳಗಡೆ ಓವುಲೇಟರಿ ಫೇಸ್ ಅನ್ನ ನೀವು ಅವಾಯ್ಡ್ ಮಾಡಿದ ಹಾಗೆ. ಯಾಕಂದ್ರೆ ಅದೇ 14ನೇ ತಾರೀಕಿಗೆ ಎಗ್ ರಿಲೀಸ್ ಆಗುತ್ತೆ. ಆ ಸಮಯದಲ್ಲಿ ಸ್ಪರ್ಮ್ ಅಲ್ಲಿ ಇದ್ರೆ ಸ್ಪರ್ಮ್ ಜೊತೆ ಕಾಂಟ್ಯಾಕ್ಟ್ ಆಗಿ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡುವಂತ ಒಂದು ಪ್ರೊಸೆಸ್ ಗೆ ನಾವು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, withdrawal or coitus interruptus. Withdrawal or coitus interruptus while during the sexual habitation during the coitus, male partner withdraw his penis from vagina just before ejaculation so as to avoid the insemination.
ಅಂತಂದ್ರೆ ಸೆಕ್ಸುವಲ್ ಕಾಂಟ್ಯಾಕ್ಟ್ ಮಾಡಿದಾಗ ಒಳಗಡೆ ಸಿಮನ್ ಅನ್ನ ಇಂಜೆಕ್ಟ್ ಮಾಡೋದಕ್ಕಿಂತ ಮುಂಚೆ ಹೊರಗಡೆ ಸಿಮನ್ ಇಂಜೆಕ್ಟ್ ಮಾಡಿದ್ರು ಸಹಿತ ನಾವು ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಬಹುದು. ಲ್ಯಾಕ್ಟೇಷನಲ್ ಅಮ್ನಿಯೋರಿಯಾ ಬಹಳ ಜನ ಹೇಳ್ತಾರೆ, ಈಗ ಗರ್ಭಿಣಿ ಆದ ನಂತರ ಒಂದನೇ ಮಗು ಎರಡನೇ ಮಗುವಿಗೆ ಬಹಳ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆ ಮಗುವಿಗೆ ಹಾಲು ಉಣಿಸಿದ್ರ ಮುಖಾಂತರ ಎಷ್ಟು ದಿನ ಹಾಲು ಉಣಿಸ್ತಾಳೋ ತಾಯಿ ಅಲ್ಲಿವರೆಗೂ ಮೆನ್ಸ್ಟ್ರಲ್ ಸೈಕಲ್ ಆಗಲ್ಲ ಅಂತ ಹೇಳ್ತಾರೆ. ಒಂದು 6 ಮಂತ್ ವರೆಗೂ ಹಾಲು ಉಣಿಸ್ತಾ ಇದ್ರೆ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ. ಮೆನ್ಸ್ಟ್ರಲ್ ಸೈಕಲ್ ಆಗದೇ ಇದ್ದಾಗ ಎಗ್ ರಿಲೀಸ್ ಆಗಲ್ಲ. ಎಗ್ ರಿಲೀಸ್ ಆಗ್ಲಿಕ್ಕೆ ಅಂತಂದ್ರೆ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇಲ್ಲ. ಅದನ್ನ ನಾವು ಲ್ಯಾಕ್ಟೇಷನಲ್ ಅಮ್ನಿಯೋರಿಯಾ ಅಂತ ಕರಿತೀವಿ. ಹೌ ಬ್ಯಾರಿಯರ್ಸ್ ಪ್ರಿವೆಂಟ್ ಕಾನ್ಸೆಪ್ಷನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಕಾಂಡೋಮ್ಸ್. ಅಂದ್ರೆ ಬ್ಯಾರಿಯರ್ ಯಾವ ರೀತಿ, ಕಾನ್ಸೆಪ್ಷನ್ ಅಂತಂದ್ರೇನು, ಗರ್ಭ ನಿರೋಧಕ ಅಂತ ಅರ್ಥ. ಅಂದ್ರೆ ಪ್ರೆಗ್ನೆನ್ಸಿಯನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಓಮ್ ಅಂಡ್ ಸ್ಪರ್ಮ್ ಆರ್ ಪ್ರಿವೆಂಟೆಡ್ ಫ್ರಮ್ ಫಿಸಿಕಲಿ ಮೀಟಿಂಗ್. ಫಿಸಿಕಲ್ ಮೀಟಿಂಗ್ ಅಂದ್ರೇನು, ಅಲ್ಲಿ ಕಾಂಡೋಮ್ಸ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ಏನ್ ಮಾಡಬಹುದು, ಎರಡು ಫ್ಯೂಸ್ ಆಗೋದನ್ನ ತಪ್ಪಿಸಬಹುದು. ಹಾಗಾದ್ರೆ ಕಾಂಡೋಮ್ಸ್ ಪ್ರಾಪರ್ಟಿ ಏನು? These are mainly made of thin rubber or latex sheath that are used to cover the penis in the male or vagina and cervix in the female. ಮೇಲ್ ಅಲ್ಲಿ ಏನಾಗುತ್ತೆ, ಪೆನಿಸ್ ಅನ್ನ ಕವರ್ ಮಾಡ್ಕೊಂಡಿರ್ತದೆ. ಫಿಮೇಲ್ ಅಲ್ಲಿ ಏನಾಗುತ್ತೆ, ವೆಜಿನಾ ಮತ್ತೆ ಸರ್ವಿಕ್ಸ್ ಪಾರ್ಟ್ ಅನ್ನ ಕವರ್ ಮಾಡ್ಕೊಂಡಿರ್ತದೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮೇಲ್ ಅಂಡ್ ಫಿಮೇಲ್ ಕಾಂಡೋಮ್ಸ್. ಮೇಲ್ ಕಾಂಡೋಮ್ಸ್ ಗೆ ಮತ್ತೆ ಫಿಮೇಲ್ ಕಾಂಡೋಮ್ಸ್ ಗೆ ಎಕ್ಸಾಂಪಲ್ಸ್ ಗಳನ್ನ ಬರೀರಿ ಅಂತ ಹೇಳಿದಾಗ ನೋಡಿ, ಮೇಲ್ ಕಾಂಡೋಮ್ಸ್ ಯಾವುದು, ನಿರೋಧ್. ಓಕೆ, ಫಿಮೇಲ್ ಕಾಂಡೋಮ್ಸ್ ಯಾವ್ದು ಗೊತ್ತಾ, ಡಯಾಫ್ರಾಗಮು, ಸರ್ವೈಕಲ್ ಕ್ಯಾಪ್ಸು, ವಾಲ್ಟ್ಸ್. ಇದ್ರ ಬಹಳ ಸಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬಹಳ ಜನರಿಗೆ ಅದು ಬರೀಲಿಕ್ಕೆ ಬರ್ತಾರೆ. ಇಷ್ಟು ಈಸಿಯೆಸ್ಟ್ ಆಗಿರುವಂತ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರ್ತದೆ. ಹೌ ಮೇಲ್ ಅಂಡ್ ಫಿಮೇಲ್ ಕಾಂಡೋಮ್ಸ್ ಗಿವ್ಸ್ ಪ್ರೈವಸಿ ಟು ದ ಯೂಸರ್ಸ್. ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಕಾಂಡೋಮ್ಸ್ ಯಾವ ರೀತಿ ಪ್ರೈವಸಿಯನ್ನು ಕೊಡ್ತದೆ ಯೂಸರ್ಸ್ಗೆ. ಯಾಕೆ ಗೊತ್ತಾ, ಕಾಂಡೋಮ್ಸ್ ಆರ್ ಡಿಸ್ಪೋಸೇಬಲ್, ಅಂದ್ರೆ ಯೂಸ್ ಅಂಡ್ ಥ್ರೋ, ಅಂಡ್ ದೇ ಕ್ಯಾನ್ ಬಿ ಸೆಲ್ಫ್ ಇನ್ಸರ್ಟೆಡ್. ಅಂದ್ರೆ ಅವರಷ್ಟಕ್ಕೆ ಅವರೇ ಯೂಸ್ ಮಾಡ್ಕೋಬಹುದು ಮತ್ತೆ ಅವರಷ್ಟಕ್ಕೆ ಅವರೇ ಅದನ್ನ ಬಳಸ್ಕೋಬಹುದು. ಅದಕ್ಕೆ ಸೆಲ್ಫ್ ಇನ್ಸರ್ಟೆಡ್ ಅಂತ ಕರೀತಾರೆ. ನೇಮ್ ದ ಆಬ್ಜೆಕ್ಟ್ ಯೂಸ್ಡ್ ಅಲಾಂಗ್ ವಿತ್ ಬ್ಯಾರಿಯರ್ಸ್ ಟು ಇನ್ಕ್ರೀಸಿಂಗ್ ಕಾಂಟ್ರಾಸೆಪ್ಟಿವ್ ಎಫಿಸಿಯನ್ಸಿ. ಟು ಆಗ್ಬೇಕಿದು, ಟು ಇನ್ಕ್ರೀಸಿಂಗ್ ಕಾಂಟ್ರಾಸೆಪ್ಟಿವ್ ಎಫಿಸಿಯನ್ಸಿ ಅಂತಂದ್ರೆ ಫಿಮೇಲ್ ಕಾಂಡೋಮ್ ಜೊತೆಗೆ ಇನ್ನು ಏನನ್ನು ಯೂಸ್ ಮಾಡ್ತಾರೆ, ಸ್ಪರ್ಮಿಸೈಡಲ್ ಜೆಲ್ ಕ್ರೀಮ್ಸ್ ಗಳನ್ನು ಯೂಸ್ ಮಾಡ್ತಾರೆ, ಜೆಲ್ಲೀಸ್ ಅನ್ನು ಯೂಸ್ ಮಾಡ್ತಾರೆ, ಮತ್ತೆ ಫೋಮ್ಸ್ ಅನ್ನು ಸಹಿತ ಯೂಸ್ ಮಾಡ್ತಾರೆ ಸ್ಪರ್ಮ್ ಮೊಟಿಲಿಟಿಯನ್ನ ಸಪ್ರೆಸ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಂಟ್ರಾ ಯೂಟರೈನ್ ಡಿವೈಸಸ್. IUDs ಅಂತ ಏನ್ ಕರಿತೀವಲ್ಲ ಅದು. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಬಹಳ ಚೆನ್ನಾಗಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತೆ ಒಂದ್ ಕಡೆ ಬರೆದು ಇಟ್ಕೊಳ್ಳಿ. ಯಾವಾಗ ನಿಮ್ಗೆ ಟೈಮ್ ಸಿಕ್ಕಾಗ ಅದನ್ನ ನೋಡ್ತಾ ಇರಿ. ನೋಡಿ, IUDs ಅಲ್ಲಿ 3 ಟೈಪ್ಸ್ ಬರ್ತದೆ. ಒಂದು ನಾನ್ ಮೆಡಿಕೇಟೆಡ್ IUDs, ಇದಕ್ಕೆ ಎಕ್ಸಾಂಪಲ್ ಲಿಪ್ಸ್ ಲೂಪ್. ಇದ್ರದ್ದು ಮೆಕ್ಯಾನಿಸಮ್ ಏನು, ಇನ್ಕ್ರೀಸ್ ಫ್ಯಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್ ವಿತ್ ಇನ್ ದಿ ಯೂಟೆರಸ್. ಫ್ಯಾಗೋಸೈಟೋಸಿಸ್ ಅಂದ್ರೆ ಏನ್ ಗೊತ್ತಾ, ಸ್ಪರ್ಮ್ ಏನು ಮೂವ್ ಆಗ್ತಾ ಇರ್ತದಲ್ಲ, ಸ್ವೀಮ್ ಮಾಡ್ತಾ ಇರ್ತದಲ್ಲ, ಅದರದ ಒಂದು ಕೆಪಾಸಿಟಿಯನ್ನ ತಡೆಯೋದು, ಅದನ್ನ ಕಂಪ್ಲೀಟ್ಲಿ ನಾಶಪಡಿಸೋದು. ಹಾಗಾದ್ರೆ ಕಾಪರ್ ರಿಲೀಸಿಂಗ್ IUDs ಮತ್ತೆ ಅದಕ್ಕೆ ಎಕ್ಸಾಂಪಲ್ ಕಾಪರ್ ಟಿ, ಕಾಪರ್ 7, ಮಲ್ಟಿ ಲೋಡ್ 375. ಕಾಪರ್ ಅಯಾನ್ ಸಪ್ರೆಸ್ ಸ್ಪರ್ಮ್ ಮೊಟಿಲಿಟಿ ಅಂಡ್ ದಿ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್. ಸ್ಪರ್ಮ್ ಮೊಟಿಲಿಟಿಯನ್ನ ಕಡಿಮೆ ಮಾಡ್ತದೆ ಮತ್ತೆ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್ ಅನ್ನು ಸಹಿತ ಕಡಿಮೆ ಮಾಡ್ತದೆ. ಕಾಪರ್ ಅನ್ನು ಸಪ್ರೆಸ್ ಮಾಡುತ್ತೆ ಸ್ಪರ್ಮ್ ಮೊಟಿಲಿಟಿನ. ಇದು ಸಹಿತ ಮೆಕ್ಯಾನಿಸಮ್. ಇದು ಕ್ವಶನ್, ಇದ್ರ ಈ ಟಾಪಿಕ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರ ಗೊತ್ತಿಲ್ಲ. ಅದಕ್ಕೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸಾಕು, ಯಾವ್ದಾದ್ರು ಕ್ವಶನ್ ಬರಲಿ ನೀವು ಅರ್ಥ ಮಾಡ್ಕೊಂತೀರ. ನೆಕ್ಸ್ಟ್, ಹಾರ್ಮೋನ್ ರಿಲೀಸಿಂಗ್ IUDs ಗೆ ಎಕ್ಸಾಂಪಲ್ ಯಾವುದು, ಪ್ರೊಜೆಸ್ಟಾಜರ್ ಟು LNG20. ನೆಕ್ಸ್ಟ್, ಮೇಕ್, ಇದ್ರದ ಕೆಲಸ ಏನು, ಮೇಕ್ ದ ಯುಟೆರಸ್ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಶನ್. ಅಂದ್ರೆ ಯುಟೆರಸ್ ಅಲ್ಲಿ ಏನ ಮೇಲ್ಗಡೆ ಎಂಡೋಮೆಟ್ರಿಯಂ ಲೇಯರ್ ಏನ್ ಇರ್ತದಲ್ಲ, ಆ ಎಂಡೋಮೆಟ್ರಿಯಂ ಲೇಯರ್ ಇಂಪ್ಲಾಂಟೇಶನ್ ಪ್ರೊಸೆಸ್ ಮಾಡದ ಹಾಗೆ ನೋಡ್ಕೊಳ್ತದೆ. ಮತ್ತೆ ಇನ್ನೊಂದು, ಸರ್ವಿಕ್ಸ್ ಹೋಸ್ಟೈಲ್ ದಿ ಸ್ಪರ್ಮ್ಸ್. ಅಂದ್ರೆ ಸರ್ವಿಕ್ಸ್ ಏನ್ ಮಾಡ್ತದೆ, ಸರ್ವೈಕಲ್ ಕೆನಾಲ್, ಸರ್ವಿಕ್ಸ್ ಬಿಲೋ ದ ಯೂಟೆರಸ್ ಪಾರ್ಟ್ ಗಿಂತ ಕೆಳಗಡೆ ಏನಿರ್ತದಲ್ಲ ಸರ್ವಿಕ್ಸ್, ಸರ್ವಿಕಲ್ ಕೆನಾಲ್, ನೆಕ್ಸ್ಟ್ ವೆಜಿನಾ ಪಾರ್ಟ್ ಬರ್ತದೆ. ಅಲ್ಲಿ ಏನ್ ಮಾಡ್ತದೆ, ಸ್ಪರ್ಮ್ಸ್ ಗಳನ್ನ ಅಲ್ಲೇ ಹಿಡಿದು ಇಟ್ಕೊಂಡ್ಬಿಡ್ತದೆ, ಸ್ಪರ್ಮ್ಸ್ ಗಳನ್ನ ಒಳಗಡೆ ಬಿಡೋದೇ ಇಲ್ಲ. ಸೊ ಈ ಮೆಕ್ಯಾನಿಸಮ್ ಈ ಇಂಟ್ರಾ ಯೂಟರೈನ್ ಡಿವೈಸ್ ಇಂದ ಬರ್ತದೆ. ಬಹಳ ಕಾಸ್ಟ್ಲಿಸ್ಟ್ ಆಗಿರುವಂತದ್ದು ಮತ್ತೆ ಅತಿ ಹೆಚ್ಚು ದುಡ್ಡನ್ನ ಸ್ಪೆಂಡ್ ಮಾಡುವಂತ ಒಂದು ಇದರಲ್ಲಿ ಬರ್ತದೆ ಇದು IUDs ಗಳಲ್ಲಿ. ನೆಕ್ಸ್ಟ್, IUDs are contraceptives for the females. How? IUDs are ideal contraceptive. IUDs ಏನು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಫಾರ್ ಫಿಮೇಲ್ಸ್. ಯಾಕೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರಿತೀವಿ, ಯಾಕಂತಂದ್ರೆ ಇದು ಮೇನ್ ಕೆಲಸ ಆಯ್ತು ನೋಡಿ. ಡೈರೆಕ್ಟ್ಲಿ ಏನ್ ಕೇಳ್ಬೋದಾಗಿತ್ತು, ಟು ಹೂಮ್ IUDs ಆರ್ ಯೂಸ್ಡ್. IUD ಗಳನ್ನ ಯಾಕೆ ಯೂಸ್ ಮಾಡಬೇಕು ಮತ್ತೆ ಯಾರು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು. ಹೂ ವಾಂಟ್ ಟು ಡಿಲೇ ಪ್ರೆಗ್ನೆನ್ಸಿ,
ಅಂದ್ರೆ ಮದುವೆ ಆಗಿರುವಂತಹ ಕಪಲ್ಸ್ ಯಾರಿಗೆ ಪ್ರೆಗ್ನೆನ್ಸಿಯನ್ನು ಡಿಲೇ ಮಾಡಬೇಕಾಗಿರ್ತದೋ ಅವರು ಯೂಸ್ ಮಾಡಬಹುದು. ಹೂ ವಾಂಟ್ ಟು ಸ್ಪೇಸ್ ಚಿಲ್ಡ್ರನ್ ಅಂದ್ರೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಡಿಸ್ಟೆನ್ಸ್ ಬೇಕಂತಂದ್ರೆ ಅವರು IUDs ಅನ್ನ ಅಡಿಕ್ಟ್ ಮಾಡ್ಕೋಬಹುದು. ಇದು 2 ಮಾರ್ಕ್ಸಿಗೂ ಸಹಿತ ಕೇಳುವಂತ ಕ್ವಶನ್. Write the composition of oral contraceptives and those are called as pills. Give reasons. Okay. Write the composition of oral contraceptive. Oral contraceptives the composition ಏನು and these are called as pills. Give reasons. ಅವನ್ನ pills ಅಂತ ಯಾಕೆ ಕರೀತಾರೆ? Why oral contraceptives are called as pills? For example ನೋಡಿ, ಕಾಂಬಿನೇಷನ್ ಫಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ಪ್ರೊಜೆಸ್ಟೋಜನ್ಸ್, ಇನ್ನೊಂದು ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್. ಏನ್ ಮಾಡಬಹುದು? ಪ್ರೊಜೆಸ್ಟೋಜನ್ ಒಂದು ಟ್ಯಾಬ್ಲೆಟ್ ಅಲ್ಲಿ ಪ್ರೊಜೆಸ್ಟೋಜನ್ ಅಷ್ಟೇ ಹಾಕಬಹುದು, ಇಲ್ಲ ಇನ್ನೊಂದು ಟ್ಯಾಬ್ಲೆಟ್ ಅಲ್ಲಿ ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್. ಇದು ಒಂದು ಮಾರ್ಕ್ಸ್ ಆಯ್ತು. ಮತ್ತೆ ಇದನ್ನ ಪಿಲ್ಸ್ ಅಂತ ಯಾಕೆ ಕರೀತಾರೆ? ದೇ ಆರ್ ಯೂಸ್ಡ್ ಬೈ ಫಿಮೇಲ್ಸ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಅಂಡ್ ಹೆನ್ಸ್ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಪಿಲ್ಸ್. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಗಳನ್ನ ಟ್ಯಾಬ್ಲೆಟ್ ಒಂದು ಫಾರ್ಮ್ ಅಲ್ಲಿ ತಗೊಳ್ಳೋದ್ರಿಂದ ಅದನ್ನ ಪಿಲ್ಸ್ ಅಂತ ಕರೀತಾರೆ. ಹೌ ಪಿಲ್ಸ್ ವರ್ಕ್ ಆನ್ ಕಾನ್ಸೆಪ್ಷನ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಪಿಲ್ಸ್ ಯಾವ ರೀತಿ ಪ್ರೆಗ್ನೆನ್ಸಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ? ಏನ್ ಮಾಡುತ್ತೆ ಗೊತ್ತಾ ಇದು? ದೇ ಇನ್ಹಿಬಿಟ್ ಓವುಲೇಷನ್ ಅಂಡ್ ಇಂಪ್ಲಾಂಟೇಶನ್ ಪ್ರೊಸೆಸ್. ಟ್ಯಾಬ್ಲೆಟ್ ಅನ್ನ ತಗೊಂಡಾಗ ಓವುಲೇಷನ್ ಪ್ರೊಸೆಸ್ ಮಾಡೋಕೆ ಬಿಡಲ್ಲ. ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಎಕ್ಸಾಕ್ಟ್ 14th ಡೇ ಒಳಗಡೆ ಏನು ಎಗ್ ರಿಲೀಸ್ ಆಗ್ತದೋ ಆ ಎಗ್ ರಿಲೀಸ್ ಆಗದ ಹಾಗೆ ನೋಡ್ಕೊಳ್ತದೆ. ನೆಕ್ಸ್ಟ್, ಆಫ್ಟರ್ ದ ಕ್ವಾಲಿಟಿ ಆಫ್ ಸರ್ವೈಕಲ್ ಮ್ಯೂಕಸ್ ಟು ಪ್ರಿವೆಂಟ್ ಆರ್ ರಿಟಾರ್ಡ್ ಎಂಟ್ರಿ ಆಫ್ ಸ್ಪರ್ಮ್. ಅಂದ್ರೆ ಸರ್ವೈಕಲ್ ಮ್ಯೂಕಸ್ ಅಂದ್ರೆ ಫಿಮೇಲ್ ಬಾಡಿ ಒಳಗಿರುವಂತಹ ಸರ್ವಿಕ್ಸ್, ಸರ್ವೈಕಲ್ ಕೆನಾಲ್, ವೆಜಿನಾದಲ್ಲಿರುವಂತಹ ಫ್ಲೂಯಿಡ್ ಗೆ ಏನ್ ಮಾಡ್ತದೆ ಅಂತಂದ್ರೆ ಅದರದ ಕ್ವಾಲಿಟಿಯನ್ನ ಕಡಿಮೆ ಮಾಡ್ಬಿಡ್ತದೆ. ಅದು ಏನ್ ಮಾಡುತ್ತೆ ಗೊತ್ತಾ? ರಿಟಾರ್ಡ್ ಅಂದ್ರೆ ಸ್ಪರ್ಮ್ ರಿಟಾರ್ಡ್ ಅಂದ್ರೆ ಹಾಳು ಮಾಡ್ಬಿಡೋದು, ಇಲ್ಲ ಪ್ರಿವೆಂಟ್ ದ ಎಂಟ್ರಿ ಆಫ್ ಸ್ಪರ್ಮ್, ಸ್ಪರ್ಮ್ ಒಳಗಡೆ ಹೋಗೋದನ್ನ ತಡೆಗಟ್ತದೆ. ಇಲ್ಲ ಅಂತಂದ್ರೆ ಕ್ವಾಲಿಟಿ ಆಫ್ ಸರ್ವೈಕಲ್ ಮ್ಯೂಕಸ್ ಅನ್ನ ಕಾನ್ಸ್ಟೆಂಟ್ ಆಗಿ ಇರಿಸಿರ್ತದೆ. Write the safe period of oral contraceptive and give an example. Oral contraceptive safe period ಯಾವುದು, ಯಾವಾಗ ತಗೋಬೇಕು? Pills have to be taken daily 21 days within the first 5 days of menstrual cycle. ಈ 1ನೇ ತಾರೀಕಿಗೆ menstrual cycle ಸ್ಟಾರ್ಟ್ ಆಗಿದೆ ಅಂದ್ರೆ 1ನೇ ತಾರೀಕಿಂದನೇ 28 ತಾರೀಕಿನವರೆಗೂ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬೇಕು. ಇಲ್ಲ ಇನ್ನೊಂದಿಷ್ಟು ಟ್ಯಾಬ್ಲೆಟ್ಸ್ ಗಳು ಬರ್ತದೆ. ಫಾರ್ ಎಕ್ಸಾಂಪಲ್ ಸಹೇಲಿ ಎನ್ನುವಂತ ಟ್ಯಾಬ್ಲೆಟ್ ಒನ್ಸ್ ಇನ್ ಎ ವೀಕ್. ಬಟ್ ಟ್ಯಾಬ್ಲೆಟ್ಸ್ ಗಳನ್ನ ತಗೋಬೇಕಾದ್ರೆ ಅದು ಡಾಕ್ಟರ್ಗೆ ಜಾಸ್ತಿ ಕನ್ಸಲ್ಟ್ ಮಾಡಬೇಕು, ಡಾಕ್ಟರ್ ಸಜೆಷನ್ ತಗೋಬೇಕು, ಡಾಕ್ಟರ್ಸ್ ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡಬೇಕು. ನಾವು ಸೆಲ್ಫ್ ಡಿಸೀಸಸ್ ಅನ್ನು ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟ್, ಇಲ್ಲಿ ಒಂದು ಕ್ವಶನ್ ನೋಡಿ, ಎಷ್ಟು ಹೆವಿ ಅನ್ಸತ್ತಲ್ಲ ಕ್ವಶನ್ ಇದು. ಏನಬ್ಬಾ ಇಷ್ಟು ದೊಡ್ಡ ಕ್ವಶನ್ ಇದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರೊಜೆಸ್ಟೋಜನ್ ಆರ್ ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ಸ್ ಆರ್ IUDs within 72 hours of coitus has been found to be very effective as emergency contraceptives, as they could be used to avoid possible pregnancy. Right? In which condition it could be assisted. ಇದು ಟೋಟಲ್ ಎದರದ್ದು ಒಂದು ಕಾನ್ಸೆಪ್ಟ್ ಗೊತ್ತಾ? ಇದು ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಇದು ಕಾನ್ಸೆಪ್ಟ್. ಈ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಒಳಗಡೆ ಯಾವಾಗ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿನೂ ಸಹಿತ ಆಯ್ತು, ಮತ್ತೆ IUDs ವಿತಿನ್ 72 ಅವರ್ಸ್ ಗಳಲ್ಲಿ ಕೊಡಬೇಕು ಅಂತ ಯಾಕೆ ಹೇಳ್ತಾರೆ? ಯಾವ ಕಂಡೀಷನ್ಸ್ ಅಲ್ಲಿ ಮಾಡಬೇಕಂದ್ರೆ ಡ್ಯೂ ಟು ದ ರೇಪ್ ಆದಾಗ ಇದನ್ನ ಅಡಿಕ್ಟ್ ಮಾಡ್ಕೋಬಹುದು, ಇಲ್ಲ ಕ್ಯಾಸುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅನ್ನು ಮಾಡಿದಾಗ ಡಾಕ್ಟರ್ ಸಲಹೆಗಳನ್ನು ಕೊಟ್ಟಿರ್ತಾರೆ. ನೀವು ಒಂದ್ ಬೇಬಿ ಇನ್ನೊಂದು ಬೇಬಿಗೆ ನೀವು ಸ್ಪೇಸ್ ಅನ್ನ ಮಾಡ್ಬೇಕಂತಂದ್ರೆ, ಬಟ್ ಅದು ಪಿಲ್ಸ್ ಗಳಾಗಿರ್ಬೋದು, ಟ್ಯಾಬ್ಲೆಟ್ಸ್ ಗಳಾಗಿರ್ಬೋದು ಅಷ್ಟು ಸಕ್ಸಸ್ಫುಲ್ ಆಗಿರಂಗಿಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಟ್ಯಾಬ್ಲೆಟ್ಸ್ ಅನ್ನು ತಗೋಬಹುದು, IUDs ಗಳನ್ನು ಸಹಿತ ಯೂಸ್ ಮಾಡಿರ್ತೀರ, ಅವಾಗ್ನೂ ಸಹಿತ ಆಗಂಗಿಲ್ಲ. ಅಂತ ಟೈಮಲ್ಲಿ ನೀವು ಇದನ್ನ ಮಾಡಬಹುದು. ರೈಟ್ ದ ಮೆಕ್ಯಾನಿಸಮ್ ಇನ್ವಾಲ್ಡ್ ಇನ್ ವ್ಯಾಸೆಕ್ಟಮಿ ಅಂಡ್ ಟ್ಯೂಬೆಕ್ಟಮಿ. ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿಯಲ್ಲಿ ಯಾವ ಮೆಕ್ಯಾನಿಸಮ್ ನಡೀತದೆ ಎಕ್ಸಾಕ್ಟ್ಲಿ ನೋಡಿ. ವ್ಯಾಸೆಕ್ಟಮಿ ಮೇಲಲ್ಲಿ ಆಕ್ಚುಲಿ ಆಗುವಂತದ್ದು. ಇಲ್ಲಿ ಏನಾಗುತ್ತೆ? ಸ್ಮಾಲ್ ಪಾರ್ಟ್ ಆಫ್ ವ್ಯಾಸ್ ಡಿಫರೆನ್ಸ್ ರಿಮೂವ್ಡ್ ಆರ್ ಟೈಡ್ ಅಪ್ ಆನ್ ಎ ಸ್ಕ್ರಾಟಮ್. ಅಂದ್ರೆ ನೀವು ಡಯಾಗ್ರಾಮ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನೋಡಿ. ವ್ಯಾಸೆಕ್ಟಮಿ ಏನಾಗುತ್ತೆ ಗೊತ್ತಾ? ವ್ಯಾಸ ಡಿಫರೆನ್ಸ್ ಅನ್ನುವಂತ ಒಂದು ಸ್ಟ್ರಕ್ಚರ್ ನಿಮಗೆ ಗೊತ್ತೇ ಇರ್ತದೆ. ಇಲ್ಲಿದೆ ನೋಡಿ. ಸೊ ಇದು ವ್ಯಾಸ ಡಿಫರೆನ್ಸ್, ಇದು ಸೆಮಿನಲ್ ವೆಸಿಕಲ್ ಪಾರ್ಟ್. ಓಕೆ, ಇದು ವ್ಯಾಸ ಡಿಫರೆನ್ಸ್ ಪಾರ್ಟ್. ಈ ವ್ಯಾಸ ಡಿಫರೆನ್ಸ್ ಪಾರ್ಟ್ ಏನ್ ಮಾಡ್ತಾರೆ ಗೊತ್ತಾ? ಕಟ್ ಮಾಡಿ ಇಲ್ಲೇ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡೋದು ಮತ್ತೆ ಇದನ್ನ ಅಲ್ಲೇ ಪ್ಯಾಕ್ ಮಾಡಿಬಿಡ್ತಾರೆ. ಪ್ಯಾಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು ಟೆಸ್ಟಿಸ್ ಒಳಗಡೆ. ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆದಾಗ ಕಂಪ್ಲೀಟ್ ಆಗಿ ಈ ಒಂದು ವ್ಯಾಸ್ ಡಿಫರೆನ್ಸ್ ಮುಖಾಂತರ ಸೆಮಿನಲ್ ವೆಸಿಕಲ್ಗೆ ಬರಲ್ಲ. ಯಾಕೆ ಹೇಳಿ? ಇಲ್ಲಿ ಬ್ರಿಡ್ಜ್ ಕಟ್ ಆಗಿದೆ. ಸೊ ಇದನ್ನೇ ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ. ಇದನ್ನ ಮೇಲ್ ಅಲ್ಲಿ ಪ್ರೊಸೆಸ್ ಮಾಡ್ತಾರೆ. ಅದೇ ರೀತಿ ಫಿಮೇಲ್ ಅಲ್ಲಿ ಏನಾಗುತ್ತೆ ಗೊತ್ತಾ? ನೋಡಿ, ಇದು ಯುಟೆರಸ್ ಪಾರ್ಟ್, ಮತ್ತೆ ಸೊ ಇದು ಕಂಪ್ಲೀಟ್ ಆಗಿರುವಂತಹ ಫ್ಯಾಲೋಪಿಯನ್ ಟ್ಯೂಬ್.
ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಈ ಓವರಿ ಒಳಗಡೆ ಎಗ್ ರಿಲೀಸ್ ಆಗುತ್ತೆ, ಮತ್ತೆ ಸ್ಪರ್ಮ್ ಇದ್ರ ಮುಖಾಂತರ ಇಜೆಕ್ಟ್ ಆಗಿಬಿಟ್ಟು ಇಲ್ಲಿ ಬರ್ತದೆ. ಇದು ಆಂಪುಲರ್ ರೀಸನ್. ಇಲ್ಲಿ ಸ್ಪರ್ಮ್ ಮತ್ತೆ ಎಗ್ ಮೀಟ್ ಆದಾಗ ಮಾತ್ರ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್. ಸೊ ಹಾಗಾಗಿ ಇದನ್ನೇ ಕಟ್ ಮಾಡಿಬಿಟ್ರಂದ್ರೆ, ಈ ಒಂದು ಚೇಂಬರ್ ಅನ್ನ ಏನಾದ್ರೂ ಅವಾಯ್ಡ್ ಮಾಡಿಬಿಟ್ರಂದ್ರೆ, ಡಿಸ್ಟ್ರಕ್ಟ್ ಮಾಡ್ಬಿಟ್ರಂತಂದ್ರೆ ಸ್ಪರ್ಮ್ ಈ ಕಡೆ ಮೂವಿನೇ ಆಗಲ್ಲ. ಹಾಗಾದ್ರೆ ಇಲ್ಲಿಂದ ಓಮ್ ಬರ್ತದ? ಎಸ್, ಎಗ್ ಬರ್ತದೆ, ಬಟ್ ಆಮೇಲೆ ಅದು ಡ್ಯಾಮೇಜ್ ಡಿಸ್ಟ್ರಾಯ್ ಆಗಿ ಹೋಗ್ಬಿಡ್ತದೆ. ಅದೇ ರೀತಿ ಸ್ಪರ್ಮ್ ಸಹಿತ ರಿಲೀಸ್ ಆಗುತ್ತೆ, ಇಲ್ಲೇ ಬಂದ್ಬಿಟ್ಟು ಡಿಸ್ಟ್ರಾಯ್ ಆಗಿ ಹೋಗ್ಬಿಡ್ತದೆ. ಸೊ ಇದ್ರ ಮುಖಾಂತರ ಸಹಿತ ಏನ್ ಮಾಡ್ತಾರಂತಂದ್ರೆ ಪ್ರೆಗ್ನೆನ್ಸಿಯನ್ನ ಅವಾಯ್ಡ್ ಮಾಡಿ. ಇದು ಪರ್ಮನೆಂಟ್ ಸೊಲ್ಯೂಷನ್. ಇದು ಓಕೆ, ಪರ್ಮನೆಂಟ್ ಸೊಲ್ಯೂಷನ್ ಅಂದ್ಬಿಟ್ಟು. ಬಟ್ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ ಗೊತ್ತಾ, ಗಂಡ್ ಮಕ್ಳು ಜಾಸ್ತಿ ಮಾಡಿಸ್ಕೊಳ್ಳಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ಟ್ಯೂಬೆಕ್ಟಮಿ ಮೆಥಡ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ. ನೆಕ್ಸ್ಟ್, ಇದು ಮತ್ತೆ ಸೆಟ್ಟಿಂಗ್ ಮಾಡ್ಬೇಕು ನಾನು. ಇದೇ ಬಂತು ಇಲ್ಲಿಗ. ಹಾ, ವೇಟ್ ಜಸ್ಟ್ ನಾನು ಫೈಲ್ ಓಪನ್ ಆಗ್ತಿಲ್ಲ. ಎಸ್, ಓಪನ್ ಆಯ್ತು. ರೈಟ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ವ್ಯಾಸೆಕ್ಟಮಿ ಅಂಡ್ ಟ್ಯೂಬೆಕ್ಟಮಿ ಗೊತ್ತಾಯ್ತಾ. ನೆಕ್ಸ್ಟ್, ಇಫ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯೂಸ್ಡ್ ರೆಗ್ಯುಲರ್ಲಿ ಕಾಸ್ ಪಾಸಿಬಲ್ ಇಲ್ ಇಫೆಕ್ಟ್ಸ್, ಮೆನ್ಷನ್ ದೀಸ್ ಇಫೆಕ್ಟ್ ಪ್ರಾಬ್ಲಮ್ಸ್ ಆಕರ್ ಇನ್ ಫಿಮೇಲ್ಸ್. ನಾನು ಹೇಳಿದ್ನಲ್ಲ, ನ್ಯಾಚುರಲ್ ಮೆಥಡ್ಸ್ ಮಾಡೋದಾಗಿರ್ಬೋದು, ಬ್ಯಾರಿಯರ್ ಮೆಥಡ್ಸ್ ಆಗಿ ಮಾಡೋದಾಗಿರ್ಬೋದು, IUDs ಆಗಿರ್ಬೋದು, ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಆಗಿರ್ಬೋದು, ಪಿಲ್ಸ್ ಆಗಿರ್ಬೋದು, ಇಂಪ್ಲಾಂಟ್ಸ್ ಆಗಿರ್ಬೋದು, ಇವು ಎಲ್ಲವನ್ನು ಯೂಸ್ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಏನು ತೊಂದರೆಗಳಾಗುತ್ತೆ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ನೋಡಿ, ಎಲ್ಲಿಯೂ ಸಹಿತ ಕೇಳಿಲ್ಲ, ಮೇ ಬಿ ಬಹಳ ಟೈಮ್ಸ್ ಅಲ್ಲಿ ಸಹಿತ ಇದನ್ನ ಕೇಳಿದ್ದಾರೆ. ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸೈಡ್ ಇಫೆಕ್ಟ್ಸ್. ಈ ಕಾಂಟ್ರಾಸೆಪ್ಟಿವ್ ಅಡಾಪ್ಟ್ ಮಾಡ್ಕೊಂಡ್ರೆ ಸೈಡ್ ಇಫೆಕ್ಟ್ ಏನಾಗುತ್ತೆ ಗೊತ್ತಾ? ನಾಸಿಯಾ, ಅಬ್ಡಾಮಿನಲ್ ಪೇನ್, ಬ್ರೇಕ್ ಥ್ರೂ ಬ್ಲೀಡಿಂಗು, ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗು, ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಸಹಿತ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಈ ಒಂದು ಪ್ರಾಬ್ಲಮ್ಸ್ ಗಳು ಸಹಿತ ಅದರಿಂದ ಬರ್ತದೆ ಅನ್ನೋದು ಕೂಡ ಗೊತ್ತಿರಬೇಕು. ಜಾಸ್ತಿ ನಾವು IUDs, ಬ್ಯಾರಿಯರ್ ಮೆಥಡ್ಸ್, ಕಾಂಟ್ರಾಸೆಪ್ಟಿವ್ ಆ ಮೆಥಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಇವೆಲ್ಲ ಸೈಡ್ ಇಫೆಕ್ಟ್ಸ್ ಗಳಿದೆ. ಇದನ್ನು ಸಹಿತ 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಬಂತು ನೋಡಿ, MTP. ಬಹಳ ಜನರಿಗೆ ಕನ್ಫ್ಯೂಸ್ ಆಗುವಂತ ಕ್ವಶನ್ ಇದು MTP. ವಾಟ್ ಈಸ್ MTP? ಮೆನ್ಷನ್ ದ ಸೇಫ್ ಪೀರಿಯಡ್ ಆಫ್ MTP. Intentional or voluntary termination of pregnancy before full term is called medical termination of pregnancy or induced abortion. ಡೆಫಿನಿಷನ್ ಬಹಳ ಏನಿಲ್ಲ. ಓಕೆ, ಇಂಡ್ಯೂಸ್ಡ್ ಅಬಾರ್ಷನ್ ಅಂತೂ ಕೂಡ ಕರೀತಾರೆ, ವಾಲಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಯಾವಾಗ ಗೊತ್ತಾ? ಬಿಫೋರ್ ಫುಲ್ ಟರ್ಮ್ ಇಂಟೆನ್ಷನಲಿ ಮಾಡೋದು. ನಮಗೆ ಬೇಡವಾದಾಗ ನಾವು ಗರ್ಭವನ್ನ ತೆಗೆಸುವಂತ ಒಂದು ಪ್ರೊಸೆಸ್ಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಹಾಗಾದ್ರೆ ವೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಲೀಗಲೈಸ್ಡ್ MTP, ರೈಟ್ ದ ಕಂಡೀಷನ್ ವಿಚ್ ಅವಾಯ್ಡ್ಸ್ ಇಟ್ಸ್ ಮಿಸ್ಯೂಸ್. ಅಂದ್ರೆ MTP ಅನ್ನ ನಾವು ಯಾವ ಕಂಡೀಷನ್ಸ್ ಅಲ್ಲಿ ಮಾಡಬಹುದು, ಮತ್ತೆ ಇಂಡಿಯಾದಲ್ಲಿ ಇದನ್ನು ಯಾವಾಗ ಕಾನೂನಾತ್ಮಕವಾಗಿ ಜಾರಿಗೆ ತಂದ್ರು. ನೋಡಿ, ಇಂಡಿಯಾದಲ್ಲಿ ಇದು ಕಾನೂನಾತ್ಮಕ ಜಾರಿಗೆ ಬಂದಿದ್ದು 1971 ಒಳಗಡೆ. ಮತ್ತೆ ಯಾವ ಕಂಡೀಷನ್ಸ್ ಅಲ್ಲಿ MTP ಮಾಡ್ತಾರೆ? ಇನ್ ಕೇಸ್ ಆಫ್ ಹಾರ್ಮ್ಫುಲ್ ಆರ್ ಫ್ಯಾಟಲ್, ಐದರ್ ಮದರ್ ಆರ್ ಫೀಟಸ್, ಫಾರ್ ಬೋತ್ ಆರ್ ಬೋತ್. ಈಗ ಗರ್ಭಿಣಿ ಒಳಗಡೆ, ಈಗ ಪ್ರೆಗ್ನೆಂಟ್ ಹ್ಯೂಮನ್ಸ್ ಗಳಲ್ಲಿ ತಾಯಿ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ, ಇಲ್ಲ ಮಗುವಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ, ಇಲ್ಲ ಮಗು ಮತ್ತೆ ತಾಯಿ ಇಬ್ಬರಿಗೂ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಅಂತ ಟೈಮ್ ಅಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಪರ್ಮಿಷನ್ ಕೊಡಬಹುದು, ಮತ್ತೆ ಅಬಾರ್ಷನ್ ಮಾಡಿಸಬಹುದು. ಅಬಾರ್ಷನ್ ಮಾಡಿಸಬಾರದಂತ ಏನಿಲ್ಲ, ಈ ಕಂಡೀಷನ್ಸ್ ಅಲ್ಲಿ ಅಬಾರ್ಷನ್ ಮಾಡಿಸಬಹುದು. ಮತ್ತೆ ಟು ಗೆಟ್ ರೀಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಅಂತಂದ್ರೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬೇಕಾಬಿಟ್ಟಿಯಾಗಿ ಗರ್ಭಿಣಿ ಆಗಿರ್ತಾರಲ್ಲ ಅಂತವುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ. ಯಾವ ಕಂಡೀಷನ್ಸ್ ಅಲ್ಲಿ? ಅನ್ಪ್ರೊಟೆಕ್ಟೆಡ್ ಇಂಟರ್ ಕೋರ್ಸ್ ಅನ್ನು ಮಾಡಿದಾಗ, ಇಲ್ಲ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಗಳನ್ನ, ಈಗ IUDs, ಬ್ಯಾರಿಯರ್ ಮೆಥಡ್ಸ್ ಎಲ್ಲವನ್ನು ಯೂಸ್ ಮಾಡಿರ್ತಾರೆ, ಆದ್ರೂ ಸಹಿತ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ. ಅಂತ ಟೈಮ್ ಅಲ್ಲಿ ಸಹಿತ MTP ನೀವು ಪರ್ಮಿಷನ್ ತಗೋಬಹುದು. ಅಂಡ್ ಡ್ಯೂರಿಂಗ್ ರೇಪ್ಸ್, ಅಂದ್ರೆ ರೇಪ್ ಕಂಡೀಷನ್ಸ್ ಅಲ್ಲಿ ಏನಾದ್ರೂ ಪ್ರೆಗ್ನೆಂಟ್ ಆಯ್ತಾರೆ ಅಂತಂದ್ರೆ, ಆ ಒಂದು ಕಂಡೀಷನ್ಸ್ ಅಲ್ಲಿ ಸಹಿತ MTP ಗೆ ಪರ್ಮಿಷನ್ ಇದೆ. ನೆಕ್ಸ್ಟ್, ವಾಟ್ ಆರ್ STIs? ಗಿವ್ ಆನ್ ಎಕ್ಸಾಂಪಲ್. ಅಂದ್ರೆ STIs ಅಂತಂದ್ರೆ ಏನು? STIs ಅಂದ್ರೆ ಏನು? ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತಂದ್ರೆ ಏನು, ಮತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ನೋಡಿ, ಇನ್ಫೆಕ್ಷನ್ ಆರ್ ಡಿಸೀಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ, ಅಂದ್ರೆ ಯಾವ ರೋಗಗಳು ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಚುಯಲ್ ಇಂಟರ್ಕೋರ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆರ್ ವಿನಿರಲ್ ಡಿಸೀಸಸ್ ಆರ್ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್. ನೋಡಿ, ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಗೆ 3 ಹೆಸರಿದೆ. ಒಂದ್ ಯಾವ್ದು ಗೊತ್ತಾ? ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ವಿನರಲ್ ಡಿಸೀಸಸ್, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಯಾವುದೇ ಕ್ವಶನ್ ಕೇಳಬಹುದು. ನಿಮ್ಗೆ ಇನ್ನೊಂದು ಕೇಳಬಹುದು, ವಾಟ್ ಆರ್ ವಿನರಲ್ ಡಿಸೀಸಸ್, ವಾಟ್ ಆರ್ RTI, ಮತ್ತೆ ರೈಟ್ ಟು ಇನ್ಫಾರ್ಮೇಶನ್ ಬರ್ದಿರ, ಮತ್ತೆ ಅದು ಅಲ್ಲ. ಮತ್ತೆ ವಾಟ್ ಆರ್ STI ಅಂತ ಕೂಡ ಎಲ್ಲದಕ್ಕೂ ಒಂದೇ. ಯಾವಾಗ ರೋಗಗಳು
ಯಾವ್ದ್ರ ಮುಖಾಂತರ ಟ್ರಾನ್ಸ್ಮಿಟ್ ಆಗಬೇಕು, ಸೆಕ್ಚುಯಲ್ ಇಂಟರ್ ಕೋರ್ಸ್ ಮುಖಾಂತರ ಟ್ರಾನ್ಸ್ಮಿಟ್ ಆಯ್ತದ್ರ ಸೆಕ್ಚುಯಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವ್ದು ನೋಡಿ, ಗೊನೋರಿಯಾ, ಸಿಫಿಲಿಸ್, ಜೆನೈಟಲ್ ಹರ್ಪಿಸ್, ಕ್ಲಾಮಿಡಿಯಾಸಿಸ್, ಜೆನೈಟಲ್ ವ್ಯಾಟ್ಸ್, ಟ್ರೈಕೋಮೋನಿಯಾಸಿಸ್, ಹೆಪಟೈಟಿಸ್ ಬಿ ಅಂಡ್ ಏಡ್ಸ್. ಈ ರೋಗಗಳಲ್ಲಿ ಕ್ಯೂರ್ ಆಗದೇ ಇರುವಂತ ಕೆಲವೊಂದಿಷ್ಟು ರೋಗಗಳಿದಾವೆ. ನೇಮ್ ಎನಿ ಟು STI ವಿಚ್ ಆರ್ ನಾನ್ ಕ್ಯೂರೇಬಲ್. ನಾನ್ ಕ್ಯೂರೇಬಲ್ ಅಂದ್ರೆ ಏನು? ಅದು ಕ್ಯೂರ್ ಮಾಡಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಯಾವ್ಯಾವುದು? ಹೆಪಟೈಟಿಸ್ ಬಿ ಸಾಧ್ಯ ಇಲ್ಲ, ಜೆನೈಟಲ್ ಹರ್ಪೀಸು ಕೂಡ ಸಾಧ್ಯ ಇಲ್ಲ, HIV ಇನ್ಫೆಕ್ಷನ್ಸ್ ಫಾರ್ ಎಕ್ಸಾಂಪಲ್ ಅಂದ್ರೆ ಏನು, ಏಡ್ಸು ಕೂಡ ಸಾಧ್ಯ ಇಲ್ಲ. ಈ ಉಳಿಕೆದೆಲ್ಲವನ್ನು ಸಹಿತ ಕಂಟ್ರೋಲ್ ಮಾಡಬಹುದು, ಬಟ್ ಇದನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಬಟ್ ಇದನ್ನ ಕಂಪ್ಲೀಟ್ ಆಗಿ ಕ್ಯೂರು ಕೂಡ ಮಾಡಕ್ಕಾಗಲ್ಲ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ರೈಟ್ ದ ಕಾಸಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಕಾಸಸ್ ಗಳು ಏನು, ಯಾವ್ದ್ರಿಂದ ಆಗತ್ತೆ ನೋಡಿ? ಬೈ ಶೇರಿಂಗ್ ಆಫ್ ಇಂಜೆಕ್ಷನ್, ನಿಡಲ್ಸ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಕ್ಸೆಟ್ರಾ ವಿತ್ ಇನ್ಫೆಕ್ಟೆಡ್ ಪರ್ಸನ್ಸ್, ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಆಫ್ ಇನ್ಫೆಕ್ಟೆಡ್ ಪರ್ಸನ್ ಫ್ರಾಮ್ ಆನ್ ಇನ್ಫೆಕ್ಟೆಡ್ ಮದರ್ ಟು ದಿ ಫೀಟಸ್ಟ್. ಅಂದ್ರೆ ತಾಯಿಯಿಂದ ಮಗುವಿಗೆ ಕೂಡ ಬರ್ತದೆ. ಇಲ್ಲ ಯಾವ್ದಾದ್ರು ಒಬ್ಬ ಏಡ್ಸ್ ಪೇಷಂಟ್ಗೆ ಆಪರೇಷನ್ ಮಾಡಿರ್ತಾರೆ, ಅವನಿಗೆ ಇಂಜೆಕ್ಷನ್ ಮಾಡಿರ್ತಾರೆ, ಅದೇ ಇಂಜೆಕ್ಷನ್ ಮತ್ತೆ ಅದೇ ಆಪರೇಷನ್ ಅಲ್ಲಿ ಯೂಸ್ ಮಾಡಿರುವಂತ ಮಟೀರಿಯಲ್ಸ್ ಅನ್ನ ತಂದುಬಿಟ್ಟು ನಾರ್ಮಲ್ ಪರ್ಸನ್ ಏನಾದ್ರು ಆಪರೇಷನ್ ಮಾಡಿದ್ರೆ ಅವನು ಬ್ಲಡ್ ಡ್ರಾಪ್ಸ್ ಇವನ್ ಬ್ಲಡ್ ಡ್ರಾಪ್ ಜೊತೆ ಮಿಕ್ಸ್ ಆಯ್ತಂದ್ರೆ ಏಡ್ಸ್ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಓಕೆ, ಇಂಥ ಚಾನ್ಸ್ ಅಲ್ಲಿ ಸಹಿತ. ಮತ್ತೆ ಯಾವನಿಗೂ ಒಬ್ಬ ಬ್ಲಡ್ ಬೇಕಾಗಿರ್ತದೆ, ಅದನ್ನ ಬ್ಲಡ್ ತರ್ತಾರೆ, ಅದು ಬ್ಲಡ್ ಕೊಟ್ಟವನಿಗೆ ಏಡ್ಸ್ ಆಗಿರ್ತದೆ, ಆ ಬ್ಲಡ್ ಸಹಿತ ಇವನಲ್ಲಿ ಇಂಜೆಕ್ಟ್ ಮಾಡಿದ್ರು ಸಹಿತ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಏಡ್ಸ್, ಹೆಪಟೈಟಿಸ್ ಬಿ, ಜೆನೈಟಲ್ ಹರ್ಪೀಸ್ ಬರುವಂತ ರೋಗಗಳು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ರೈಟ್ ದ ಸಿಂಪ್ಟಮ್ಸ್ ಆಫ್ STI, ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಸಿಂಪ್ಟಮ್ಸ್ ನೋಡಿ, ಇಷ್ಟೇ ಬರೀಬೇಕು. 2 ಮಾರ್ಕ್ಸಿಗೆ 4 ಬರೆದ್ರೆ 1ಕ್ಕೆ ½ ಮಾರ್ಕ್ಸ್ ಅಂತ ಅರ್ಥ. ಈಚಿಂಗು, ಫ್ಲೂಯಿಡ್ ಡಿಸ್ಚಾರ್ಜ್, ಸ್ಲೈಟ್ ಪೇನು, ಸ್ವೆಲ್ಲಿಂಗ್ ಎಕ್ಸೆಟ್ರಾ ಇನ್ ದ ಜೆನೈಟಲ್ ರೀಸನ್. ಇದನ್ನ ಲಾಸ್ಟ್ ಬರೆಯೋದು ಮರಿಬೇಡಿ. ಯಾವ ರೀಸನ್ ಅಲ್ಲಿ ಈಚಿಂಗ್ ಆಗುತ್ತೆ? ಜೆನೈಟಲ್ ರೀಸನ್. ಯಾವ ರೀಸನ್ ಅಲ್ಲಿ ಫ್ಲೂಯಿಡ್ ಡಿಸ್ಚಾರ್ಜ್ ಆಗುತ್ತೆ? ಜೆನೈಟಲ್ ರೀಸನ್. ಸ್ಲೈಟ್ ಪೇನ್ ಎಲ್ಲಿ ಆಗುತ್ತೆ? ಜೆನೈಟಲ್ ರೀಸನ್. ಸ್ವೆಲ್ಲಿಂಗ್ಸ್ ಎಲ್ಲಿ ಆಗುತ್ತೆ? ಜೆನೈಟಲ್ ರೀಸನ್. ಇದನ್ನು ಮಾತ್ರ ಬರೆಯೋದು ಮರಿಬಾರದು, ಅಂದಾಗ ಮಾತ್ರ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ರೈಟ್ ದಿ ಕಾಂಪ್ಲಿಕೇಶನ್ಸ್ ಆಫ್ STIs ಕಾಂಪ್ಲಿಕೇಶನ್ಸ್ ಗಳೇನು? ಏನಾದ್ರೂ ಪದೇ ಪದೇ ಆ ರೀತಿ ರೋಗಗಳು ಬರ್ತಾ ಇತ್ತಂದ್ರೆ, ಏಡ್ಸ್ ಬರ್ತಾ ಇತ್ತಂದ್ರೆ ಅದರ ತೊಂದರೆಗಳೇನು ನೋಡಿ? ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸಸ್ ಬರ್ತದೆ, ಅಂದ್ರೆ ಗರ್ಭಕೋಶಕ್ಕಿಂತ ಕೆಳಗಡೆ ಗರ್ಭಕೋಶಕ್ಕೆ ರಿಲೇಟೆಡ್ ಆಗಿರುವಂತಹ ರೋಗಗಳು ಬರುವಂತ ಚಾನ್ಸಸ್ ಜಾಸ್ತಿ. ಅಬಾರ್ಷನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಸ್ಟಿಲ್ ಬರ್ತ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಅಂತಂದ್ರೆ 3 ತಿಂಗಳ ಆದ ತಕ್ಷಣನೇ ಅದು ಮಿಸ್ಕನ್ಸೀವ್ ಆಗ್ಬಿಡೋದು, ಆ ಟೈಪ್. ಇನ್ಫರ್ಟಿಲಿಟಿ, ಮಕ್ಕಳ ಆಗದೇ ಇರಬಹುದು. ಕ್ಯಾನ್ಸರ್ ಆಫ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ರಿಲೇಟೆಡ್ ಯಾವುದೇ ಕ್ಯಾನ್ಸರ್ಸ್ ಗಳೇನಾದ್ರೂ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ. ರೈಟ್ ಎನಿ ಟು ಪ್ರಿವೆನ್ಷನ್ ಪ್ರಿನ್ಸಿಪಲ್ಸ್ ಆಫ್ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಿವೆನ್ಷನ್ ಮೆಜರ್ಸ್ ಅನ್ನ ನಾವು ಅಡಿಕ್ಟ್ ಮಾಡ್ಕೋಬೇಕು ನೋಡಿ? ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ಆಲ್ವೇಸ್ ಟ್ರೈ ಟು ಯೂಸ್ ಕಾಂಡೋಮ್ಸ್ ಡ್ಯೂರಿಂಗ್ ಕ್ವಾಯ್ಟರ್ಸ್. ಇನ್ ಕೇಸ್ ಆಫ್ ಡೌಟ್, ಒನ್ ಶುಡ್ ಗೋ ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಫಾರ್ early detection and get complete treatment if diagnosed with infection. ಓಕೆ ಡೇ ಸ್ಟೂಡೆಂಟ್, ಇವಾಗ ಆಲ್ರೆಡಿ ನೀವು 42 ನಿಮಿಷಗಳವರೆಗೂ ಈ ವಿಡಿಯೋವನ್ನ ನೋಡಿದಿರ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಹೇಳ್ತೀನಿ, ಯಾರು ಈ ವಿಡಿಯೋ ಕಂಪ್ಲೀಟ್ ನೋಡಿದಾರೆ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನಾನು ಇಲ್ಲಿ ಕೆಳಗಡೆ ನಿಮಗೆ ಮೊಬೈಲ್ ನಂಬರು ಕೂಡ ಕಾಣಿಸುತ್ತೆ. ಓಕೆ, ಈ ಮೊಬೈಲ್ ನಂಬರಿಗೆ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಅದರಲ್ಲಿ ನಾನು ಒಂದು ಗ್ರೂಪ್ ಮಾಡಿದ್ದೀನಿ, ಬಯಾಲಜಿ ಬೂಸ್ಟರ್ ಅಂತ. ಆ ಗ್ರೂಪ್ಗೆ ನೀವು ಜಾಯಿನ್ ಆದ್ರೆ ನಾನು ಡೈಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನು ಸಹಿತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನನಗೆ ಮೆಸೇಜ್ ಮಾಡಿ, ನಾನು ಫ್ರಾಮ್ ಯೂಟ್ಯೂಬ್ ಅಂಡ್ ವೇರ್ ಆರ್ ಯು ಫ್ರಮ್ ಅಂಡ್ ಯುವರ್ ನೇಮ್, ನೀನು ಯಾವ ಊರಿಂದ ಮತ್ತೆ ನೀನು ಯೂಟ್ಯೂಬ್ ಇಂದ ಅಂತ ನನಗೆ ಅಲ್ಲಿ ಗೊತ್ತಾಗಬೇಕು. ಮತ್ತೆ ಯಾವ ಊರಂತ ಗೊತ್ತಾದ ತಕ್ಷಣ ನಾನು ಆ ನಿಮ್ಮ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ, ಇಲ್ಲ ಅದರ ಲಿಂಕ್ ಅನ್ನ ನಾನು ನಿಮಗೆ ಕಳಿಸ್ತೀನಿ. ಯಾರಿಗೆ ಗೊತ್ತಾಗತ್ತೆ ಗೊತ್ತಾ? 40 ನಿಮಿಷದವರೆಗೂ ಯಾರು ಈ ವಿಡಿಯೋವನ್ನ ನೋಡಿದ್ದಾರೆ ಅವರಿಗೆ ಮಾತ್ರ ಗೊತ್ತಾಗುತ್ತೆ, ಉಳಿಕೆದವರಿಗೂ ಗೊತ್ತಾಗಲ್ಲ. ಸೊ ನೀನು ನನಗೆ ಮೆಸೇಜ್ ಮಾಡಿದೀಯಾ ಅಂತಂದ್ರೆ ನೀನು 40 ಮಿನಿಟ್ಸ್ ನೀನು ನೋಡಿದೀಯಾ ಅಂತ ಅರ್ಥ. ಓಕೆ, ಆಲ್ ದ ಬೆಸ್ಟ್ ನಿನಗೆ. ಇನ್ನು ಉಳಿಕೆದ ಕ್ವಶನ್ಸ್ ಸಹಿತ ಹೇಳ್ತೀನಿ ನೋಡಿ. ವಾಟ್ ಈಸ್ ಇನ್ಫರ್ಟಿಲಿಟಿ? ಗಿವ್ ರೀಸನ್ಸ್. ಇನ್ಫರ್ಟಿಲಿಟಿ ಅಂದ್ರೆ ಏನು? ಕಪಲ್ಸ್ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಚುಯಲ್ ಕೋಹ್ಯಾಬಿಟೇಷನ್. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಇನ್ಫರ್ಟಿಲಿಟಿ. ಅಂದ್ರೆ ಕಪಲ್ಸ್ ಗಳಿಗೆ ಮಕ್ಕಳ ಆಗದೇ ಇರುವಂತ ಒಂದು ಕಂಡೀಷನ್ ಗೆ ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಅದಕ್ಕೆ ರೀಸನ್ಸ್ ಏನು? ಫಿಸಿಕಲ್, ಕೋಂಜನೈಟಲ್ ಡಿಸೀಸಸ್, ಡ್ರಗ್ಸ್, ಇಮ್ಯುನೊಲಾಜಿಕಲ್ ಆರ್ ಇವನ್ ಸೈಕಾಲಜಿಕಲ್. ಎಕ್ಸ್ಪಾಂಡ್ ದ ಫಾಲೋವಿಂಗ್. ಈ ಕೆಳಗಡೆ ಯಾವ್ದಾದ್ರು 2 ಎಕ್ಸ್ಪಾನ್ಷನ್ ಕೇಳಬಹುದು ನೋಡಿ, ಇವನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕೆ ಎಕ್ಸ್ಪಾಂಡ್ ಅಂತ ಕೇಳಬಹುದು. ನೆಕ್ಸ್ಟ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಇನ್ ವಿವೋ ಫರ್ಟಿಲೈಸೇಷನ್ ಆಕರ್ಸ್ ಇನ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ART ಅಂತಂದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಯಾವುದೇ ಚಾಪ್ಟರ್ ಇಂದ ಲಾಸ್ಟ್ ಪೇಜ್ ಅನ್ನ ಬಹಳ ಸ್ಟೂಡೆಂಟ್ಸ್ ನೆಗ್ಲಿಜೆನ್ಸಿ ಮಾಡ್ತಾರೆ, ಆ ರೀತಿ ಮಾಡುವ ಹಾಗಿಲ್ಲ ನೋಡಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಮತ್ತೆ ಇನ್ ವಿವೋ ಫರ್ಟಿಲೈಸೇಷನ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಏನು?
ನೋಡಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಫರ್ಟಿಲೈಸೇಷನ್ ಔಟ್ಸೈಡ್ ದ ಬಾಡಿ ಇನ್ ಆಲ್ಮೋಸ್ಟ್ ಸಿಮಿಲರ್ ಕಂಡೀಷನ್ ಆಸ್ ದಟ್ ಇನ್ ದ ಫೀಮೇಲ್ ಬಾಡಿ. ಔಟ್ಸೈಡ್ ದಿ ಬಾಡಿ ಅಂತಂದ್ರೆ ಏನು, ಬಸ್ ಸ್ಟ್ಯಾಂಡ್ ಅಲ್ಲ, ಇಲ್ಲ, ಔಟ್ಸೈಡ್ ದಿ ಬಾಡಿ ಅಂದ್ರೆ ಲ್ಯಾಬೊರೇಟರಿ ಒಳಗಡೆ. ಲ್ಯಾಬೊರೇಟರಿ ಒಳಗಡೆ ಸ್ಪರ್ಮ್ ಮತ್ತೆ ಎಗ್ ಅನ್ನ ಫ್ಯೂಸ್ ಮಾಡಿ ಝೈಗೋಟ್ ಅನ್ನ ರೆಡಿ ಮಾಡಿ ಆ ಝೈಗೋಟ್ ಅನ್ನ ಫೀಮೇಲ್ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಅದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ವಿವೋ ಫರ್ಟಿಲೈಸೇಷನ್ ಅಂತಂದ್ರೆ ಫೀಮೇಲ್ ಬಾಡಿ ಒಳಗಡೆ ಎಗ್ ಇಂಜೆಕ್ಟ್ ಮಾಡೋದಾಗಿರ್ಬೋದು, ಡೈರೆಕ್ಟ್ಲಿ ಸ್ಪರ್ಮ್ ಇಂಜೆಕ್ಟ್ ಮಾಡೋದಾಗಿರ್ಬೋದು, ಝೈಗೋಟು ಫೀಮೇಲ್ ಬಾಡಿ ಒಳಗಡೆನೆ ಡೆವಲಪ್ಮೆಂಟ್ ಆಗುವಂತ ಕಂಡೀಷನ್ಗೆ ಇನ್ ವಿವೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಅಂದ್ರೆ ಏನು, ಎಗ್ ಮತ್ತೆ ಸ್ಪರ್ಮ್ ಎರಡೂ ಕೂಡ್ಕೊಂಡ್ ಬಿಟ್ಟು ಝೈಗೋಟ್ ಏನ್ ಫಾರ್ಮೇಶನ್ ಆಗತ್ತಲ್ಲ ಆ ಕಂಡೀಷನ್ಗೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಎಗ್ ಮತ್ತೆ ಸ್ಪರ್ಮ್ ಫೀಮೇಲ್ ಬಾಡಿ ಒಳಗಡೆನೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಶನ್ ಮಾಡ್ತಾ ಇತ್ತಂದ್ರೆ ಅದನ್ನ ಇನ್ ವಿವೋ ಫರ್ಟಿಲೈಸೇಷನ್. ಬೈ ಚಾನ್ಸ್ ಸ್ಪರ್ಮ್ ಮತ್ತೆ ಎಗ್ ಫೀಮೇಲ್ ಬಾಡಿಯನ್ನ ಬಿಟ್ಟು ಹೊರಗಡೆ ಅಂದ್ರೆ ಲ್ಯಾಬೊರೇಟರಿಕಲ್ ಕಂಡೀಷನ್ಸ್ ಅಲ್ಲಿ ಏನಾದ್ರೂ ಆಗ್ತಾ ಇತ್ತಂದ್ರೆ ಅದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ದಿಸ್ ಇಸ್ ಫಾಲೋಡ್ ಬೈ ಎಂಬ್ರಿಯೋ ಟ್ರಾನ್ಸ್ಫರ್. It is not followed by embryo transfer because embryo was prepared, embryo was formed inside the female body and sperm and ovum not inject into the body, sperm and ovum inject into the body. ಇಲ್ಲಿ ಸ್ಪರ್ಮ್ ಮತ್ತೆ ಓಮ್ ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಇಂಜೆಕ್ಟ್ ಮಾಡಿಬಿಡ್ತಾರೆ, ಸೊ ಹಾಗಾಗಿ ಅಲ್ಲಿ ಇಂಜೆಕ್ಟ್ ಮಾಡುವಂತ ಚಾನ್ಸೇ ಇಲ್ಲ. ಎಕ್ಸ್ಪ್ಲೇನ್ ದ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಫಾಲೋಡ್ ಬೈ IVFET. IVFET ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಈ ಇನ್ವಿಟ್ರೋ ಫರ್ಟಿಲೈಸೇಷನ್ ಮತ್ತೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ ಏನಾಗುತ್ತೆ ನೋಡಿ, ಮಿಮಿ ಅನ್ನುವಂತ ಒಂದು ಮೂವಿ ನೋಡಿದ್ರೆ ಕೆಲವೊಂದಿಷ್ಟು ಬಯಾಲಜಿಕಲ್ ರಿಲೇಟೆಡ್ ಮೂವೀಸ್ ಗಳಿದೆ. ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೇನು, ಮಕ್ಕಳ ಆಗದೇ ಇರುವಂತಹ ಕಪಲ್ಸ್ ಗಳಿಗೆ ಮಕ್ಕಳ ಆಗುವ ರೀತಿಯಾಗಿ ಮಾಡೋದು. ಸೊ ಇಲ್ಲಿ ಏನ್ ಮಾಡ್ತಾರೆ, ಟೆಸ್ಟ್ ಟ್ಯೂಬ್ ಬೇಬಿಲಿ ಏನ್ ಮಾಡ್ತಾರೆ ನೋಡಿ, ಎಗ್ ಅನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಯಾರಿಂದ, ತಾಯಿಯಿಂದ ಆಗಿರ್ಬೋದು, ಇಲ್ಲ ತಾಯಿದ ಎಗ್ ಸರಿ ಇಲ್ಲ ಅಂತಂದ್ರೆ ಬೇರೆ ಅವಳದ ಯಾರದಾದ್ರೂ ಎಗ್ ಅನ್ನ ತಗೊಂತಾರೆ. ಅದೇ ರೀತಿಯಾಗಿ ಹಸ್ಬೆಂಡ್ ಅದ್ದು ಸ್ಪರ್ಮ್ ಏನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ ಡೋನರ್ದವ್ರದ್ದು ಸ್ಪರ್ಮ್ ಅನ್ನ ತಗೋತಾರೆ. ಅಂದ್ರೆ ಇಬ್ರು ಡೋನರ್ ಅಂತಾನೆ, ವೈಫರ್ ಆಗಿರ್ಬೋದು ಇಲ್ಲ ಹಸ್ಬೆಂಡರ್ ಆಗಿರ್ಬೋದು. ಕೆಲವೊಂದಿಷ್ಟು ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ವೈಫ್ ಅದ್ ಎಗ್ ಚೆನ್ನಾಗಿದ್ದು ಬಿಟ್ಟು ಹಸ್ಬೆಂಡ್ ಸ್ಪರ್ಮ್ ಚೆನ್ನಾಗಿರಲ್ಲ. ಕೆಲವೊಂದಿಷ್ಟು ಟೈಮಲ್ಲಿ ವೈಫ್ ಅದ್ ಎಗ್ ಚೆನ್ನಾಗಿರಲ್ಲ, ಸ್ಪರ್ಮ್ ಚೆನ್ನಾಗಿರ್ತದೆ. ಇಂಥ ಕಂಡೀಷನ್ಸ್ ಅಲ್ಲಿ ಯಾರು ತಗೋಬೇಕಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಟೋಟಲಿ ದೇ ವಿಲ್ ಕಲೆಕ್ಟ್ ಓವಾ ಆರ್ ಎಲ್ಸ್ ದಿ ಸ್ಪರ್ಮ್ ಫ್ರಾಮ್ ದಿ ಡೋನರ್. Next, what happens? Ova and sperm are introduced to form zygote under condition in the laboratory. Laboratory ಒಳಗಡೆ ಆ ಸ್ಪರ್ಮ್ ಮತ್ತೆ ಓಮ್ ಅನ್ನ ಫ್ಯೂಸ್ ಮಾಡಿಸ್ತಾರೆ. ಮಾಡಿದಾಗ ಏನಾಗುತ್ತೆ, ಆಲ್ಮೋಸ್ಟ್ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗುತ್ತೆ, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈ ಝೈಗೋಟ್ ಅದು ಅರ್ಲಿ ಎಂಬ್ರಿಯೋ ಅಂದ್ರೆ 8 ಬ್ಲಾಸ್ಟೋಮಿಯರ್ ಸ್ಟೇಜ್ ನ ಏನ್ ಮಾಡ್ತಾರೆ, ಫ್ಯಾಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ದ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಎಂಬ್ರಿಯೋ ಟ್ರಾನ್ಸ್ಫರ್ ಇನ್ ಟು ದಿ ಯೂಟೆರಸ್. ಯೂಟೆರಸ್ ಏನಾದ್ರೂ ಎಂಬ್ರಿಯೋ ಟ್ರಾನ್ಸ್ಫರ್ ಆಗ್ತಾ ಇತ್ತಂದ್ರೆ ಅದನ್ನ ಇಂಟ್ರಾ ಯೂಟರೈನ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇದನ್ನ ನಿಮಗೆ ಸ್ವಲ್ಪ ಡೈಗ್ರಾಮೆಟಿಕ್ ವ್ಯೂ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಒಂಚೂರು ಇಲ್ಲಿ ಇಂಟರ್ನೆಟ್ ಇಂದ ಒಂದಿಷ್ಟು ಇಮೇಜಸ್ ಗಳನ್ನ ನಿಮಗೆ ತೋರಿಸ್ತೀನಿ, ಅಲ್ಲಿ ಗೊತ್ತಾಗತ್ತೆ ನೋಡೋಣ. IVFET ಅಲ್ಲ, ಓಕೆ. IVFET ಅದು ನೀವು ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅದನ್ನ ನೀವು ಬೇಕಾದ್ರೆ ನೀವು ಸಹಿತ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡೌನ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. IVFET ಅದು ಎಕ್ಸಾಕ್ಟ್ ಯಾವ ರೀತಿ ಮಾಡ್ತಾರೆ ಅದು ಇದರಲ್ಲಿ ಅಂತಂದ್ರೆ, ಎಸ್, ಈ ಡಯಾಗ್ರಾಮ್ ನಿಮಗೆ ಕಾಣಿಸ್ತಿದೆಯಾ? ಈ ಡಯಾಗ್ರಾಮ್ ಅಲ್ಲಿ ಜಾಸ್ತಿ ಸ್ಪರ್ಮ್ ಎಗ್, ಓಕೆ. ಫುಲ್ ಇಮೇಜ್ ಏನಾದ್ರು ಕಾಣುತ್ತಾ ನೋಡ್ತೀನಿ. ಇಲ್ಲ, ಎಸ್ ಇಲ್ಲಿದೆ ನೋಡಿ. ಕನ್ವೆನ್ಷನಲ್ IVF ಮೆಥಡ್ ಅಂತಂತಂದ್ರೆ ಇದು ಕೂಡ ಬರಲ್ಲ. ಎಸ್, ಇಲ್ಲಿದೆ ನೋಡಿ. ಸ್ಪರ್ಮ್ ಮತ್ತೆ ಎಗ್ ಎರಡನ್ನು ಕೂಡಿಸಿದ್ದಾರೆ. ಇದು ಝೈಗೋಟ್ ಆಗಿದೆ, ಈ ಝೈಗೋಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದೆ, ಇದು ಎಂಬ್ರಿಯೋ ಇದು, ಓಕೆ. 8 ಬ್ಲಾಸ್ಟೋಮಿಯರ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ ಇಂಟ್ರಾ ಅಂತ ಕರೀತಾರೆ. ಇಲ್ಲ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಸಹಿತ ಟ್ರಾನ್ಸ್ಫರ್ ಮಾಡ್ತಾರೆ. ಟೋಟಲಿ ಝೈಗೋಟ್ ಅನ್ನೇ ಒಳಗಡೆ ಇಂಜೆಕ್ಟ್ ಮಾಡುವಂತ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, IVFET ಅಂತ ಕರಿತೀವಿ. ನೆಕ್ಸ್ಟ್, ಮೆನ್ಷನ್ ದಿ ಡಿಟರೆನ್ಸ್ ಇನ್ ದ ಅಡಾಪ್ಷನ್ ಆಫ್ ERT ಮೆಥಡ್ಸ್. ಡಿಟರೆನ್ಸ್ ಅಂತಂದ್ರೆ ತೊಂದರೆಗಳು ಏನಾಗ್ತದೆ,
ಏನೇನು ಅಡಚಣೆಗಳು ಏನೇನು ಬರ್ತದೆ IVF ಅನ್ನು ಮಾಡಿದೆ. ಎಮೋಷನಲ್ಸ್, ಕೆಲವೊಂದಿಷ್ಟು ಟೈಮ್ದಲ್ಲಿ ಎಮೋಷನಲ್ಸ್ ಅಂತಂದ್ರೆ ದಟ್ ಈಸ್ ನಾಟ್ ಮೈ ಬೇಬಿ, ದಟ್ ಈಸ್ ಸಂಬಡೀಸ್ ಬೇಬಿ ಅನ್ನುವಂತ ಫೀಲಿಂಗ್ ಬರ್ತದೆ. ರಿಲಿಜಿಯಸ್ ಕೂಡ ಫ್ಯಾಕ್ಟರ್ಸ್ ಬರ್ತದೆ, ಮತ್ತೆ ಸೋಷಿಯಲ್ ಫ್ಯಾಕ್ಟರ್ಸ್ ಕೂಡ ಬರ್ತದೆ. ಸೊ ಹಾಗಾಗಿ ಅದನ್ನ ಡಿಟರೆನ್ಸ್ ಅಂತಂದ್ರೆ ಕೆಟ್ಟ ಭಾವನೆಗಳು ಅದರಲ್ಲಿ ಬರ್ತದೆ ಅಂತ ಅರ್ಥ. In India, law permits legal adoption. Best methods for couples looking for parenthood. Which types of children may adopt? ಅಂದ್ರೆ ಇಂಡಿಯಾದಲ್ಲಿ ಯಾವ ತರದ ಮಕ್ಕಳನ್ನ ಅವ್ರು ಅಡಾಪ್ಟ್ ಮಾಡ್ಕೋಬಹುದು? ಆರ್ಫನ್ಡ್ ಚಿಲ್ಡ್ರನ್ಸ್ ಅಂತ ಏನು ಗೊತ್ತಾ? ಅನಾಥಾಲಯಗಳಲ್ಲಿರುವಂತಹ ಚಿಲ್ಡ್ರನ್ಸ್ ಗಳನ್ನ, ಮತ್ತೆ ಡೆಸ್ಟಿಟ್ಯೂಟ್ ಚಿಲ್ಡ್ರನ್ಸ್ ಗಳನ್ನ, ಅಂದ್ರೆ ಕಳೆದು ಹೋಗಿರುವಂತಹ ಚಿಲ್ಡ್ರನ್ಸ್ ಗಳನ್ನು ಸಹಿತ ಅವ್ರು ಏನ್ ಮಾಡ್ಕೋಬಹುದು ಹೇಳಿ, ಅಡಾಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, ನೇಮ್ ದ ಟೆಕ್ನಿಕ್ ಇನ್ವಾಲ್ಡ್ ಇನ್ ART ಡ್ಯೂರಿಂಗ್ ಫಾಲೋವಿಂಗ್ ಕಂಡೀಷನ್ಸ್. ಅಂದ್ರೆ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಈ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡ್ತಾರೆ ನೋಡಿ. ಒಂದನೇ ಕಂಡೀಷನ್ ಯಾವ್ದಿದೆ? ಫೀಮೇಲ್ ಹೂ ಕ್ಯಾನಾಟ್ ಪ್ರೊಡ್ಯೂಸ್ ಓವಮ್, ಅಂದ್ರೆ ಹುಡುಗಿ ಓವಮ್ ಪ್ರೊಡ್ಯೂಸ್ ಮಾಡಲ್ಲ, ಬಟ್ ಕ್ಯಾನ್ ಪ್ರೊವೈಡ್ ಸೂಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಫರ್ಟಿಲೈಸೇಷನ್ ಅಂಡ್ ಫರ್ದರ್ ಡೆವಲಪ್ಮೆಂಟ್. ಅವಳಿಗೆ ಓವಮ್ ಪ್ರೊಡ್ಯೂಸ್ ಮಾಡುವಂತ ಶಕ್ತಿ ಇಲ್ಲ. ಓವಮ್ ಪ್ರೊಡ್ಯೂಸ್ ಮಾಡೋದು ಬಿಟ್ಟು ಉಳಿಕೆದ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಇಂಪ್ಲಾಂಟೇಶನ್ ಪ್ರೊಸೆಸ್ ಚೆನ್ನಾಗಿ ಆಗುತ್ತೆ, ಅಕ್ಕಿ ಪ್ರೆಗ್ನೆಂಟ್ ಆದ್ರೂ ಸಹಿತ ಬೇಬಿ ಚೆನ್ನಾಗಿ ಬೆಳೆಯುವಂತ ಕಂಡೀಷನ್ಸ್ ಇರ್ತದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಗ್ಯಾಮೆಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಯಾಕೆ ಮಾಡ್ತಾರೆ? ಅವಳಲ್ಲಿ ಓಮ್ ಒಂದೇ ಪ್ರೊಡ್ಯೂಸ್ ಆಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಗೊತ್ತಾ, ಹೊರಗಡೆಯಿಂದ ಓಮ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಸ್ಪರ್ಮ್ ಇಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದಿ ಓವಮ್. ಡೈರೆಕ್ಟ್ಲಿ ಒಂದು ಎಗ್ ಅನ್ನು ಹಿಡಿದ್ಬಿಟ್ಟು ಎಗ್ಗದ ಒಳಗಡೆನೆ ಸ್ಪರ್ಮ್ ಅನ್ನ ಇಂಜೆಕ್ಟ್ ಮಾಡುವಂತ ಒಂದು ಪ್ರೊಸೆಸ್ ಗೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್, ಡ್ಯೂ ಟು ಇನ್ಎಬಿಲಿಟಿ ಆಫ್ ದ ಮೇಲ್ ಪಾರ್ಟ್ನರ್ ಟು ಇನ್ಸೆಮಿನೇಟ್, ಅಂದ್ರೆ ಮೇಲ್ ಪಾರ್ಟ್ನರ್ ಗೆ ಇನ್ಸೆಮಿನೇಟ್ ಅಂದ್ರೆ ಒಳಗಡೆ ಸ್ಪರ್ಮ್ ಅನ್ನ ಕಳಿಸುವಂತ ಎಬಿಲಿಟಿ ಇರಂಗಿಲ್ಲ ದ ಫಿಮೇಲ್, ಆರ್ ಡ್ಯೂ ಟು ವೆರಿ ಲೋ ಸ್ಪರ್ಮ್ ಕೌಂಟ್ ಇನ್ ದ ಇಜಾಕ್ಯುಲೇಟ್ಸ್, ಅಂದ್ರೆ ಇಜಾಕ್ಯುಲೇಷನ್ ಟೈಮ್ ದಲ್ಲಿ ಸಹಿತ ಸ್ಪರ್ಮ್ ಕೌಂಟ್ ಬಹಳ ಕಡಿಮೆ ಇದ್ದಾಗ ಏನ್ ಮಾಡ್ತಾರೆ ಗೊತ್ತಾ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್. ನೆಕ್ಸ್ಟ್, semen collected either from husband or healthy donor is artificially introduced either into the vagina or into the uterus. ಸ್ಪರ್ಮ್ ಅನ್ನ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವೆಜಿನಾ ಇಲ್ಲ ಯುಟೆರಸ್ ಒಳಗಡೆ ಇಂಜೆಕ್ಟ್ ಮಾಡುವಂತ ಪ್ರೊಸೆಸ್ ಏನಂತ ಕರೀತಾರೆ ಗೊತ್ತಾ, ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್. IUI, ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್. ನೋಡಿ, ರಿಪ್ರೊಡಕ್ಟಿವ್ ಹೆಲ್ತ್ ಟಾಪಿಕ್ ಇಷ್ಟೆಲ್ಲ ಕ್ವಶನ್ಸ್ ಹೇಳಿದಿನಲ್ಲ, ಈ ಎಲ್ಲಾ ಕ್ವಶನ್ಸ್ ಗಳು ಯಾವ್ದಾದ್ರು 2 ಕ್ವಶನ್ ಬಂದೇ ಬರ್ತದೆ, ಗ್ಯಾರಂಟಿ. ಇದು ಫಿಕ್ಸ್ಡ್ ಕ್ವಶನ್ ಇದು. ಓಕೆ, ನಿಮಗೆ ಇದು ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ಓದಿದಾಗ ಸುಮ್ಮನೆ ಹೆಫಾಜೆಡ್ ಅನ್ಸುತ್ತೆ, ಬಹಳ ಹೆಫಾಜೆಡ್ ಅನ್ಸುತ್ತೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ನಾನು ಕ್ವಶನ್ ಅನ್ನ ಕೇಳಿದ್ದೀನಲ್ಲ, ಅದ್ರ ರೀತಿ ನೀವು ಓದ್ಕೊಂತ ಹೋದ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಮತ್ತೆ ಏನು ತೊಂದರೆಗಳಾಗಂಗಿಲ್ಲ. ಬಟ್ ಕಾನ್ಸೆಪ್ಟ್ ಏನ್ ಗೊತ್ತಾ, ಈ ಗಿಫ್ಟ್ ಯಾವಾಗ ಮಾಡ್ತಾರೆ, ನೆಕ್ಸ್ಟ್ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ ಇಂಜೆಕ್ಷನ್ ಯಾವ ಕಂಡೀಷನ್ಸ್ ಅಲ್ಲಿ ಮಾಡ್ತಾರೆ, ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ಯಾವ ಕಂಡೀಷನ್ಸ್ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಾಯ್ತಂದ್ರೆ ಮುಗಿದೋಯ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮತ್ತೆ ನಾವು ಇದಕ್ಕಿಂತ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳದ್ದು ಸಹಿತ ವಿಡಿಯೋನ ನಾನು ಮಾಡಿ ಹಾಕ್ತೇನೆ. ನೆಕ್ಸ್ಟ್ ಎವಲ್ಯೂಷನ್ ಟಾಪಿಕ್ ದಿಂದ ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ಸಹಿತ ಇದರ ಡಿಸ್ಕ್ರಿಪ್ಷನ್ ಕಳಿಸಿ. ಓಕೆ, ಆಲ್ ದ ಬೆಸ್ಟ್.